उस पार अपने बाबा के पास। धरती छोड़ चले अंबर के उस पार। वतन का मीठा अनुभव दिल को ऐसा लुभाए। प्यारा नजारा वो स्नेह मिलन मन आनंद से भर जाए। दिल में खुशियों के दीप जले एहसास अपने बाबा के पास। धरती छोड़ चले अंबर के उस पार। आँखों का तारा बाबा हमारा प्राणों से भी है प्यारा। स्नेह के सरगम गाए हरदम बाबा मिलन में तुम्हारा। हम रहे स्नेह के पलकों तले अंतर में अमृत घुले अपने बाबा के पास। धरती छोड़ चले अंबर के उस पार अपने बाबा के पास। ओम शांति। मुरली ಅವ್ಯಕ್ತ ಬಾಬ್ದಾದರವರ ಮಹಾವಾಕ್ಯ. ರಿವೈಸ್ ಡೇಟ್ 15/12/2007, 15/12/2007 ಮಹಾವಾಕ್ಯ ಇದು. ಬಾಬಾ ಮುರಳಿಯ ಸಾರದಲ್ಲಿ ತಿಳಿಸ್ತಾರೆ, ಸಮಯಕ್ಕೆ ಮಹತ್ವ ಕೋ ಜಾನ್, ಸಮಯಕ್ಕೆ महत्व को जान, कर्मों की गुह्य गति का ಅಟೆನ್ಷನ್ ರಖೋ. ಇವತ್ತು ಬಾಬಾ ನಮ್ಮೆಲ್ಲರಿಗೂ ಸಮಯದ ಮಹತ್ವಿಕೆಯನ್ನು ತಿಳಿಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ನಾವೇನು ಕರ್ಮ ಮಾಡ್ತಿದ್ವಿ, ಈ ಕರ್ಮದ ಗುಹ್ಯ ಗತಿಯ ಅಟೆನ್ಷನನ್ನು ಇಡಬೇಕು. ನಷ್ಟ ಮೋಹ ಎವರಡಿ ಬನೋ, ಎಲ್ಲದರ ಮೇಲಿನ ಮೋಹವನ್ನು ತೆಗೆದು ಸದಾ ಸಿದ್ಧರಾಗಬೇಕು. ವಾಪಸ್ ಮನೆಗೆ ಹೋಗೋದಕ್ಕೋಸ್ಕರ
ಎವರಿಡಿ ಆಗಬೇಕು ಅನ್ನೋದನ್ನು ಈ ಮುರಳಿಯ ಮುಖ್ಯ ಸಾರದಲ್ಲಿ ತಿಳಿಸ್ತಾ ಇದ್ದಾರೆ. आज सर्व खजानों के दाता, बाबा आज सर्व खजानों के दाता, ज्ञान का खजाना, शक्तियों का खजाना, सर्व गुणों का खजाना, श्रेष्ठ संकल्पों का खजाना देने वाला बाप दादा अपने चारों ओर के खजाने के बालक सो मालिक अधिकारी बच्चों को देख रहे हैं. आज कौन से बच्चों को देख रहे हैं? बालक सो मालिक अधिकारी बच्चों को देख रहे हैं. ಈ ದಿನ ಸರ್ವ ಖಜಾನೆಗಳ ದಾತ ಬಾಬಾ, ಸರ್ವ ಖಜಾನೆಗಳ ದಾತ. ಅದರಲ್ಲೂ ಮುಖ್ಯವಾಗಿ ಬಾಬಾ ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಸರ್ವ ಗುಣಗಳ ಖಜಾನೆ ಮತ್ತು ಶ್ರೇಷ್ಠ ಸಂಕಲ್ಪದ ಖಜಾನೆಯನ್ನು ಕೊಡುವಂತಹ ಬಾಪ್ ದಾದ ತನ್ನ 4 ಕಡೆಯ ಖಜಾನೆಗಳಿಗೆ ಮಾಲೀಕರು, ಬಾಲಕರೇ ಮಾಲೀಕರು, ಇಂತಹ ಅಧಿಕಾರಿ ಮಕ್ಕಳನ್ನು ಇವತ್ತು ನೋಡ್ತಾ ಇದ್ದಾರೆ. अखंड खजाने के मालिक बाप सभी बच्चों को सर्व खजानों से संपन्न कर रहे हैं. इस महान ವೇಲಾ ಮೇ ಸಂಗಮದ ಈ ಸಮಯದಲ್ಲಿ ಅಖಂಡ ಖಜಾನೆಗಳಿಗೆ ಮಾಲೀಕ ಬಾಬಾ ಅಂತೂ ಎಲ್ಲ ಖಜಾನೆಗಳಿಗೆ ಮಾಲೀಕ ತಾನೆ ತಂದೆ. ನಾವೆಲ್ಲ ಮಕ್ಕಳಿಗೆ ಸರ್ವ ಖಜಾನೆಗಳಿಂದ ಸಂಪನ್ನ ಮಾಡ್ತಾ ಇದ್ದಾರೆ. ರೋज़ ಬಾಬಾ कितना खजाना देते हैं, कितना ज्ञान देते हैं, समय का ಸೂಚನಾ ದೇತೆ हैं. ಅಂದರೆ ಸಮಯ ಎಂತಹದು, ಈ ಸಮಯದಲ್ಲಿ ನೀವು ಸರ್ವ ಖಜಾನೆಗಳಿಂದ ಸಂಪನ್ನರಾಗಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. हर एक को सर्व खजाने देते हैं, किसको कम किसको ज़्यादा नहीं देते, क्योंकि अखंड खजाना है. ಬಾಬಾ ಎಲ್ಲ ಮಕ್ಕಳಿಗೂ ಒಂದೇ ತೆರನಾಗಿ ಖಜಾನೆಯನ್ನು ಕೊಡ್ತಾರೆ. ಇದು ಸಂಪತ್ತು ಬಾಬಾವ್ರ ಹತ್ರ ಇರುವಂಥದ್ದು. ಗುಣ, ಶಕ್ತಿ ಎಲ್ಲನೂ ಕೂಡ ಈ ಜ್ಞಾನ, ಇದನ್ನು ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಕೊಡ್ತಾರೆ. ಏಕೆಂದರೆ ತಂದೆ ಬಳಿ ಇರೋ ಖಜಾನೆ ಇದೆಯಲ್ಲ, ಇದು ಸಂಪನ್ನವಾಗಿದೆ. ಯಾವ ಮಕ್ಕಳು ಬಂದು, ಎಲ್ಲ ಮಕ್ಕಳು ಬಂದು ತಗೊಂಡ್ರೂ ಕೂಡ ಈ ಖಜಾನೆ ಖಾಲಿ ಆಗೋದಿಲ್ಲ. ಹರೇಕು ಕೋ ಸರ್ವ ಖಜಾನೆ ದೇತೆ ಹೇ ना, ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಬಾಬಾ ಖಜಾನೆಯನ್ನು ಕೊಡ್ತಾರೆ. चारों ओर के बच्चे बाप दादा के नयनों में समाये हुए हैं. ಬಾಬಾ ಸಭಿ ಬಚ್ಚೋं को देख रहे हैं. ಎಲ್ಲ 4 ಕಡೆಯಲ್ಲಿರುವಂತಹ ಎಲ್ಲ ಮಕ್ಕಳು, ವಿಶ್ವದಲ್ಲಿ ಯಾವುದೇ ಮೂಲೆಯಲ್ಲಿರಲಿ, ಎಲ್ಲ ಮಕ್ಕಳನ್ನು ಬಾಪ್ ದಾದ ತಮ್ಮ ಕಣ್ಣುಗಳಲ್ಲಿ ಸಮಾವೇಶ ಮಾಡಿಕೊಂಡಿದ್ದಾರೆ. सभी खजाने से भरपूर हर्षित हो रहे हैं. ಎಲ್ಲ ಮಕ್ಕಳು ಬಾಬನ ಸರ್ವ ಖಜಾನೆಯಿಂದ ಸಂಪನ್ನ ತುಂಬಿಕೊಳ್ತಾ ಇದ್ದಾರೆ. ತುಂಬಿಕೊಳ್ತಾ ಸಂತೋಷವಾಗಿ ಇದ್ದಾರೆ. आजकल के समय प्रमाण सबसे अमूल्य श्रेष्ठ खजाना है. ಯಾವುದಿರ್ಬೋದು? ಬಾಬಾ ಪೂಜ್ರೆ, ಇವತ್ತಿನ ಸಮಯದ ಪ್ರಮಾಣ, ಜಗತ್ತಿನ ಈ ಸಮಯದ ಪ್ರಮಾಣ ಎಲ್ಲಕ್ಕಿಂತ ಅಮೂಲ್ಯವಾದಂತಹ ಶ್ರೇಷ್ಠ ಖಜಾನೆ ಅಂದರೆ पुरुषोत्तम संगम का समय, क्योंकि इस संगम पर ही सारे कल्प की प्रारब्ध बना सकते हो. ಎಲ್ಲಕ್ಕಿಂತ ಅತಿ ಶ್ರೇಷ್ಠ ಖಜಾನೆ ಅಂದರೆ ಸಂಗಮದ, ಈ ಯುಗದ ಸಮಯದ ಖಜಾನೆ. ಈ ಸಮಯದಲ್ಲಿ ಇಡೀ ಕಲ್ಪದ ಪ್ರಾರಬ್ಧವನ್ನು ನಾವು ಮಾಡಿಕೊಳ್ಬೋದು. ಈ ಸೃಷ್ಟಿಯ ಈ ಸಂಗಮದ ಸಮಯ ಏನಿದೆ, ತಂದೆ ಮಕ್ಕಳ ಮಿಲನದ ಸಮಯ ಇದು. ಅಷ್ಟೇ ಅಲ್ಲದೆ ತಂದೆ ನಾವು ಮಕ್ಕಳಿಗೆ ಮಾಲಾಮಾಲ್ ಸಂಪನ್ನರನ್ನಾಗಿ ಮಾಡುವ ಟೈಮ್ ಇದು. ಈ ಟೈಮಲ್ಲಿ ಇಡೀ ಕಲ್ಪಕ್ಕೆ 5000 ವರ್ಷಕ್ಕಾಗುವಷ್ಟು ನಾವೆಲ್ಲ ಮಕ್ಕಳು ಇದನ್ನು ಪ್ರಾರಬ್ಧವನ್ನು ರೂಪಿಸ್ಕೊಳ್ಬೋದಾಗಿದೆ ಹೇಳ್ತಿದ್ದಾರೆ ಬಾಬಾ. इस छोटे से युग की प्राप्तियों और प्रारब्ध के प्रमाण 1 सेकंड की वैल्यू 1 ವರ್ಷ के समान है. ಸಮಯ ಎಷ್ಟು ವ್ಯಾಲ್ಯೂಬಲ್, ಸಮಯದ ಮಹತ್ವವೇನು ಅಂದರೆ ಈ ಸಂಗಮ ಯುಗದಲ್ಲಿ
ಇಷ್ಟು ಸಣ್ಣದಾದ ಯುಗ, ಎಲ್ಲ ಯುಗಕ್ಕಿಂತನೂ ಬಹಳ ಚಿಕ್ಕದಂದರೆ ಸಂಗಮ. ಇಲ್ಲಿ ನಾವು ಮಕ್ಕಳೇನು ಪ್ರಾರಬ್ಧವನ್ನು ಪಡ್ಕೊಳ್ತಾ ಇದ್ದೀವಿ, ಇದು ಈಗ 1 ಸೆಕೆಂಡಿನ ವ್ಯಾಲ್ಯೂ ಎಷ್ಟಂದರೆ 1 ಸೆಕೆಂಡು ಸಂಗಮ ಯುಗದ್ದು 1 ವರ್ಷಕ್ಕೆ ಸಮಾನ. 1 ಸೆಕೆಂಡ್ ನಾವೇನು ಪ್ರಾರಬ್ಧ ರೂಪಿಸ್ಕೊಳ್ತೀವಿ ಅದು 1 ವರ್ಷದವರೆಗೂ ಅದು ನಮ್ಮ ಜೊತೆಯಲ್ಲಿ ಬರುತ್ತೆ. ಅದಕ್ಕೆ ಬಾಬೆ ಹೇಳ್ತಾ ಇದ್ದಾರೆ ಸಮಯಕ್ಕೆ ಎಷ್ಟು ವ್ಯಾಲ್ಯೂ ಇದೆ. इतना ही वैल्यू अमूल्य समय है, इतना यह समय जो है अमूल्य समय है. इस समय के लिए ही गायन है, अब नहीं तो कब नहीं. ಇದರ ಮಹತ್ವಕ್ಕೆ ಅನುಸಾರವಾಗಿ ಗಾಯನ ಭಕ್ತಿಯಲ್ಲೂ ಹೇಗೆ ಹೇಳ್ತಾರಲ್ಲ, ಈಗಿಲ್ಲದಿದ್ದರೆ ಮತ್ತೆಂದಿಗೂ ಇಲ್ಲ. ಈಗ ನಾವು ಪಡ್ಕೊಳ್ಳಿಲ್ಲ ಅಂತಂದರೆ ಮತ್ತೆ ಯಾವಾಗಲೂ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ಕ್ಯೋಂಕಿ ಇಸ್ ಸಮಯ ಹಿ ಪರಮಾತ್ಮ ಪಾರ್ಟ್ ನೂಂದಾ ಹುआ है, इसलिए इस समय को हीरे तुल्य कहा जाता है. ಯಾಕಿಷ್ಟು ಮಹತ್ವ ಹೊಂದಿದೆ ಈ ಸಮಯ ಅಂದರೆ, ಈ ಸಮಯದಲ್ಲಿ ಪರಮಾತ್ಮನ ಪಾತ್ರ ಈ ಸೃಷ್ಟಿಯಲ್ಲಿ ನೋಂದಣಿಯಾಗಿದೆ. ಈ ಸಮಯದಲ್ಲಿ ಇಡೀ ಕಲ್ಪದಲ್ಲಿ ಯಾವಾಗಲೂ ಬಾಬಾ ಬರೋದಿಲ್ಲ, ಕೇವಲ ಈ ಟೈಮಲ್ಲಿ ಮಾತ್ರ ಬರುವಂಥದ್ದು. ಅದರಿಂದ ಈ ಸಮಯ ಇದೆಯಲ್ಲ, ಇದು ವಜ್ರ ಸಮಾನವಾದಂತಹ ಸಮಯ ಆಗಿದೆ. सतयुग को गोल्डन एज कहा जाता है, लेकिन इस समय भी हीरे तुल्य है और आप सब बच्चे भी हीरे तुल्य जीवन के अनुभवी आत्माएं हो. ಅಂದರೆ ಸಂಗಮದ ಸಮಯ ಏನಿದೆಯಲ್ಲ ಇದು ಸತ್ಯುಗದ ಸಮಯಕ್ಕಿಂತನೂ ಶ್ರೇಷ್ಠ. ಏಕೆಂದರೆ ಸತ್ಯುಗ ಇದೆ ಗೋಲ್ಡನ್ ಏಜ್, ಅದನ್ನು ಸ್ವರ್ಣಿಮ ಯುಗ ಅಂತ ಕರೀಲಾಗ್ತದೆ. ಅಂದರೆ ಚಿನ್ನಕ್ಕಿಂತನೂ ಬೆಲೆ ಬಾಳುವಂಥದ್ದು ವಜ್ರ ತಾನೆ. ಅಂದಾಗ ಈ ಸಮಯ ಏನಿದೆ ವಜ್ರ ಸಮಾನವಾದಂಥ ಸಮಯ. ಎಲ್ಲ ಮಕ್ಕಳು ವಜ್ರ ಸಮಾನ ಜೀವನವನ್ನು ಅನುಭವವನ್ನು ಮಾಡ್ತೀರ ನೀವೆಲ್ಲ ಮಕ್ಕಳು. ಈ ಟೈಮಿನ ಜೀವನ ಇದೆಯಲ್ಲ ಇದು ಅತ್ಯಮೂಲ್ಯವಾದದ್ದು, ಚಿನ್ನಕ್ಕಿಂತ ಬೆಲೆ ಬಾಳುವಂಥದ್ದು. ಏಕೆಂದರೆ ಈಶ್ವರನ ಮಡಿಲಲ್ಲಿ ನಾವಿರೋದರಿಂದ ಈ ಸಂಗಮದ ಒಂದೊಂದು ಕ್ಷಣ ಅತ್ಯಮೂಲ್ಯ. इस समय ही बहुत काल की बिछड़ी हुई आत्माएं परमात्मा मिलन, परमात्मा प्यार, परमात्मा नॉलेज, परमात्मा खजानों के ಪ್ರಾಪ್ತಿ ಕೆ ಅಧಿಕಾರಿ ಬಂತೆ ಹೇ. ಬಾಬೇನು ಹೇಳ್ತಿದ್ದಾರೆ, ಯಾಕಿಷ್ಟು ವ್ಯಾಲ್ಯೂ ಇದೆ ಈ ಸಮಯಕ್ಕೆ ಅಂತಂದರೆ, ಈ ಸಮಯದಲ್ಲಿ ನಾವೆಲ್ಲ ಮಕ್ಕಳು ನೋಡ್ರಿ 5000 ವರ್ಷ ಆಯಿತು ಪರಮಾತ್ಮ ತಂದೆಯಿಂದ ನಾವೆಲ್ಲರೂ ಅಗಲಿ. ಈ ಅನೇಕ ಜನ್ಮದಿಂದ ನಾವು ಬಾಬನಿಂದ ದೂರ ಇದ್ದಿದ್ದು. ಈ ಕೊನೆಯ ಜನ್ಮದಲ್ಲಿ ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಮಿಲನವನ್ನು ನಾವು ಮಾಡ್ತೀವಿ. ಮತ್ತು ಪರಮಾತ್ಮನ ಪ್ರೀತಿ, ಪರಮಾತ್ಮನ ಜ್ಞಾನ, ಪರಮಾತ್ಮನ ಖಜಾನೆ ಏನಿದೆ, ಬಾಬೋರ ಹತ್ರ ಏನೆಲ್ಲ ಖಜಾನೆ ಇದೆ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು ಈ ಅಧಿಕಾರ ನಮ್ಗೆ ಈ ಸಮಯದಲ್ಲಿ ಮಾತ್ರ ಸಿಗುತ್ತೆ. सारे कल्प में देवात्माएं महात्माएं हैं, लेकिन इस समय परमात्मा ईश्वरीय परिवार है. ನೋಡ್ರಿ, ಇಡೀ ಕಲ್ಪದಲ್ಲಿ ಬೇರೆ ಬೇರೆ ಸಮಯ ಸೃಷ್ಟಿಯ ಆದಿ ಕಾಲದಲ್ಲಿ ದೇವಾತ್ಮರ ಜೊತೆಗೆ ನಾವೆಲ್ಲರೂ ಇರ್ತೀವಿ ಮತ್ತು ಮಹಾನಾತ್ಮರ ಸಂಬಂಧದಲ್ಲಿ ಬರ್ತೀವಿ. ಆದರೆ ಈ ಸಂಗಮದ ಸಮಯ ಇದೆಯಲ್ಲ, ಈ ಸಮಯದಲ್ಲಿ ಪರಮಾತ್ಮ ಈಶ್ವರನ ಪರಿವಾರದವರು ಆಗಿದ್ದೀವಿ ನಾವೆಲ್ಲರೂ. ಈಶ್ವರ ತಂದೆಯ ನಾವು ಅವರ ಪರಿವಾರದವರು. इसलिए जितना इस वर्तमान समय का महत्व है, इस महत्व को जान, अंडरलाइन की बात है, जितना अपने को श्रेष्ठ बनाने चाहे उतना बना सकते हैं. ಬಾಬೇನು ಹೇಳ್ತಾರಂದರೆ, ಈಗ ಈ ಪರಿವಾರದಲ್ಲಿ ನಾವು ಬಂದಿದ್ದೀವಿ, ಪರಮಾತ್ಮನ ಈ ಪರಿವಾರದಲ್ಲಿ ಬಂದಿದ್ದೀವಿ ಅಂದಾಗ ಈ ವರ್ತಮಾನ ಸಮಯದ ಈ ಮಹತ್ವಿಕೆ ಇಷ್ಟಿದೆ. ಈ ಮಹತ್ವಿಕೆಯನ್ನು ನೀವು ತಿಳ್ಕೊಳ್ಳಿ. ನಾನು ಯಾರು, ನನಗೆ ಯಾರು ಸಿಕ್ಕಿದ್ದಾರೆ, ಯಾರ ಜೊತೆಯಲ್ಲಿದ್ದೀನಿ ನಾನು ಅನ್ನೋದನ್ನು ತಿಳ್ಕೊಳ್ಬೇಕು. ಯಾರನ್ನು ಇಡೀ ಕಲ್ಪದಲ್ಲಿ ಮಿಸ್ ಮಾಡಿಕೊಂಡಿದ್ವಿ, ಆ ತಂದೆಯನ್ನು ನಾವು ಮತ್ತೆ ಪಡ್ಕೊಂಡಿದ್ದೀವಿ. ಇಂತಹ ಶ್ರೇಷ್ಠ ಸಮಯ ಅಂದಾಗ ಈ ನಾನು ಆತ್ಮ ನನ್ನನ್ನು ನಾನು ಶ್ರೇಷ್ಠ ಎಷ್ಟು ಬೇಕಾದ್ರೂ ಶ್ರೇಷ್ಠ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಎಷ್ಟು ಬೇಕಾದರೂ ಭಾಗ್ಯ ರೂಪಿಸ್ಕೊಳ್ಬೋದು, ಎಷ್ಟು ಬೇಕಾದರೂ ಖಜಾನೆಗಳಿಂದ ನನ್ನ ಆತ್ಮ ಸಂಪನ್ನನಾಗಬಹುದಾಗಿದೆ.
आप सब भी इस महान युग के परमात्मा भाग्य को प्राप्त करने वाले ಪದುಮಾ ಪದಂ ಭಾಗ್ಯವಾನ್ ಹೋನ. ಬಾಬಾ ಕೇಳ್ತಾ ಇದ್ದಾರೆ ಏನಂದರೆ ತಾವೆಲ್ಲರೂ ಕೂಡ ಈ ಮಹಾನ್ ಯುಗ, ಸಂಗಮ ಯುಗಕ್ಕೆ ಏನೇನು ಹೇಳ್ತಿದ್ದಾರೆ ಬಾಬಾ, ಇದು ಮಹಾನ್ ಯುಗ ಮತ್ತು ಅಷ್ಟೇ ಅಲ್ಲದೆ ಪರಮಾತ್ಮನಿಂದ ಭಾಗ್ಯ ಪಡ್ಕೊಳ್ಳುವಂತಹ ಯುಗ. ಇದರಲ್ಲಿ ಪದುಮಾ ಪದಂ ಭಾಗ್ಯವಂತರಾಗಬೇಕಲ್ವ ಹೇಳ್ತಿದ್ದಾರೆ ಬಾಬಾ. ಮಕ್ಕಳೆಲ್ಲರೂ ಏನಾಗಬೇಕು, ನಾವೆಲ್ಲರೂ ಪದ್ಮಾ ಪದಂ ಭಾಗ್ಯವಂತರಾಗಬೇಕಲ್ವಾ. ऐसे अपने श्रेष्ठ भाग्य के रूहानी नशे और भाग्य को जानते अनुभव कर रहे होना. ಬಾಬಾ ಮತ್ತೆ ಹೇಳ್ತಿದ್ದಾರೆ ಏನಂದರೆ, ಈ ಶ್ರೇಷ್ಠ ಭಾಗ್ಯ ಅಂದರೆ ಈ ಸಮಯದ್ದು ಎಷ್ಟು ಬೇಕಾದರೂ ನಾನು ಭಾಗ್ಯ ಮಾಡ್ಕೊಳ್ಬೋದಾಗಿದೆಯಲ್ವ ಈ ಸಮಯದಲ್ಲಿ ಅಂದಾಗ ಈ ಆತ್ಮಿಕ ನಶೆ ಮತ್ತು ಭಾಗ್ಯವನ್ನು ತಿಳ್ಕೊಳ್ಳಿ. ಈ ಟೈಮ್ ಎಂಥದ್ದು ಅನ್ನೋದನ್ನು ತಿಳ್ಕೊಂಡು ಆತ್ಮಿಕ ನಶೆಯನ್ನು ಹೆಚ್ಚಿಸ್ಕೊಳ್ಳಿ. ಮತ್ತು ಈ ಟೈಮಲ್ಲಿ ನನ್ನ ಆತ್ಮನಿಗೆ ಎಂತಹ ಭಾಗ್ಯ ಸಿಗುತ್ತೆ ಅದನ್ನು ತಾವೆಲ್ಲರೂ ಅನುಭವ ಮಾಡ್ತಿದ್ದೀರಲ್ವ. ಖುಷಿ ಹೋತಿ है ना. देखिए परमात्मा बाप के साथ हमारा जीवन चल रहा है, मना कितना खुशी होती है. दिल में क्या गीत गाते हो ಬಾಬಾ पूछ रहे. ನಿಮ್ಮ ಹೃದಯದಲ್ಲಿ ಯಾವ ಹಾಡನ್ನು ಹಾಡ್ತೀರಿ? वाह मेरा भाग्य वाह, क्योंकि इस समय के श्रेष्ठ भाग्य के आगे और कोई भी युग में ऐसा श्रेष्ठ भाग्य प्राप्त हो नहीं सकता. ಯಾಕೆ ಈ ಸಮಯ ಇಷ್ಟು ಭಾಗ್ಯವಂತನಾಗಿದೆ ಅಂತಂದರೆ ಇಂತಹ ಶ್ರೇಷ್ಠ ಭಾಗ್ಯ ನಮಗೆ ತಂದೆಯಿಂದ ಪ್ರಾಪ್ತಿಯಾಗುತ್ತೆ. ಮತ್ತು ಯಾವುದೇ ಯುಗದಲ್ಲಿ ಇಂತಹ ಶ್ರೇಷ್ಠ ಪ್ರಾಪ್ತಿ ಅನ್ನೋದು ಆಗೋದಿಲ್ಲ. ಭಾಗ್ಯ ನೋಡ್ರಿ, ಬಾಬಾ ಹೇಳಿದ್ರಲ್ಲ, ಕೇವಲ ಒಂದು ಜನ್ಮದ್ದಲ್ಲ, ಇಡೀ ಕಲ್ಪಕ್ಕಾಗುವಷ್ಟು ನಾವು ಆತ್ಮರು ಭಾಗ್ಯವಂತರಾಗ್ಬೋದು. ಖಜಾನೆಗಳಿಂದ ನಮ್ಮನ್ನು ಸಂಪನ್ನ ಮಾಡಿಕೊಳ್ಬೋದಾಗಿದೆ. ಅದರಿಂದ ಈ ಒಂದು ತಿಳುವಳಿಕೆ ನಮಗಿರಬೇಕು. ಈ ಸಮಯದ ಮಹತ್ವಿಕೆಯನ್ನು ನಾವೆಲ್ಲ ಮಕ್ಕಳು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಬಾಬಾ ಮತ್ತೆ ಮತ್ತೆ ಹೇಳ್ತಿದ್ದಾರೆ. ತೋ ಬೋಲೋ ಸದಾ ಅಪನೆ ಭಾಗ್ಯ ಕೋ ಸ್ಮೃತಿ ಮೇ ರಕ್ತೆ ಹರ್ಷಿತ್ ಹೋತೆ ಹೋ. ಬಾಬಾ ಕೇಳ್ತಿರೋದು ಹೇಳಿ ನೀವೇ ಏನಂದರೆ, ಸದಾ ತನ್ನ ಭಾಗ್ಯ, ನಾನೆಂತಹ ಭಾಗ್ಯಶಾಲಿ ಆತ್ಮ, ಇದು ಸ್ಮೃತಿಯಲ್ಲಿರಬೇಕು ನಮಗೆ. ಆ ಸ್ಮೃತಿಯಿಂದ ಹರ್ಷಿತರಾಗ್ತಿರ್ತೀರಾ ಮತ್ತೆ ಕೇಳ್ತಿದ್ದಾರೆ ಬಾಬಾ. ಜೋ ಸಮಜ್ತೆ ಹೈ ಕಿ ಸದಾ ಹರ್ಷಿತ್ ಹೋತೆ ಹೈ, ಕಭಿ ಕಭಿ ವಾಲೆ ನಹೀ. ಜೋ ಸದಾ ಹರ್ಷಿತ್ ಹೋತೆ ಹೈ ವೋ ಹಾತ್ ಉಠಾವ್. ಯಾವ ಮಕ್ಕಳು ನಾನು ಸದಾ ಸಂತೋಷವಾಗಿರ್ತೀನಿ, ಆಗಾಗ ಸಂತೋಷವಾಗಿರೋದಲ್ಲ, ನಾನು ಸದಾ ಸಂತೋಷವಾಗಿರ್ತೀನಿ ಬಾಬಾ ಅನ್ನುವಂತಹ ಮಕ್ಕಳು ಕೈ ಎತ್ತಿ ಅಂತ ಹೇಳ್ತಿದ್ದಾರೆ. ಮತ್ತು ಕೇಳ್ತಿದ್ದಾರೆ, ಸದಾ, ಆಗಾಗ ಅಲ್ಲ, ಸದಾ ಸಂತೋಷವಾಗಿರುವಂಥದ್ದು. ಅಂದರೆ ಪ್ರಾಪ್ತಿಯನ್ನು ಮುಂದಿಟ್ಕೊಂಡಾಗ ಈ ಸಮಯ ಮಹತ್ವಿಕೆ ಮತ್ತು ಪ್ರಾಪ್ತಿ ಅಂತಹದ್ದು ಅನ್ನೋದನ್ನು ಇಟ್ಕೊಂಡಾಗ ಸದಾ ನಾವು ಸಂತೋಷವಾಗಿರ್ತೀವಿ. ಅದರಿಂದ ಹೇಳ್ತಿದ್ದಾರೆ, ಅಂಡರ್ಲೈನ್ ಕರ್ನ ಕಿಸ್ ಬಾತ್ ಕಾ, ಸದಾ, ಆಗಾಗ ಅಲ್ಲ, ಸದಾ ನಾವು ಸಂತೋಷವಾಗಿರಬೇಕು. ಅಭಿ ಟಿ ವಿ ಮೇ ಆಪ್ಕಾ ಫೋಟೋ ಆ ರಹಾ ಹೈ, ಸದಾ ವಾಲೋಂ ಕಾ ಫೋಟೋ ಆ ರಹಾ ಹೈ. ಎಲ್ಲ ಮಕ್ಕಳು ಕೈ ಎತ್ತಿದ್ದಾರೆ. ಅಂದರೆ ಸದಾ ಸಂತೋಷವಾಗಿರ್ತೀನಿ ಅನ್ನೋವಂಥವ್ರದ್ದು ನಿಮ್ಮದೆಲ್ಲ ಟಿ ವಿನಲ್ಲಿ ನೋಟ್ ಆಗ್ತಾ ಇದೆ ಅಂತಾರೆ ಬಾಬಾ. ಅಂದಾಗ ತಮ್ಮೆಲ್ಲರಿಗೂ ಬಾಬಾ ಶುಭಾಶಯಗಳನ್ನು ಹೇಳ್ತಿದ್ದಾರೆ. ಮುಬಾರಕು ಮಾತಾಯೇ ಹಾತ್ ಉಠಾಯೇ, ಶಕ್ತಿಯ ಉಠಾಯೇ, ಡಬಲ್ ಫಾರಿನರ್ಸ್ ಕ್ಯಾ ಶಬ್ದ ಯಾದ್ ರखेंगे ಬಾಬಾ ಕೇಳ್ತಿದ್ದಾರೆ. ಮಾತೆಯರು ಕೈ ಎತ್ತಿದ್ದಾರೆ, ಶಕ್ತಿಯರು ಕೈ ಎತ್ತಿದ್ದಾರೆ. ವಿದೇಶಿ ಮಕ್ಕಳು ಕೂಡ ಹೌದು ನಾವು ಸದಾ ಸಂತೋಷವಾಗಿರ್ತೀವಿ ಅಂತ ಹೇಳಿ ಕೈ ಎತ್ತಿದ್ದಾರೆ. ಅಂದಾಗ ಬಾಬಾ ಮತ್ತೆ ಕೇಳ್ತಿದ್ದಾರೆ, ಕ್ಯಾ ಶಬ್ದ ಯಾದ್ ರखेंगे, ನಾವೆಲ್ಲ ಮಕ್ಕಳು ಯಾವ ಶಬ್ದನ ನೆನಪಿಟ್ಕೊಳ್ಬೇಕು? ಸದಾ, ಆಗಾಗ ಅಲ್ಲ, ಸದಾ. ಕಭಿ ಕಭಿ ವಾಲೆ ತೋ ಪೀಛೆ ಆನೆ ವಾಲೆ ಹೈ. ಬಾಬಾ ಹೇಳ್ತಾರೆ, ಯಾರು ಸದಾ ಈ ಒಂದು ಪ್ರಾಪ್ತಿಯಿಂದ ಸಂತೋಷವಾಗಿರ್ತಾರಲ್ಲ ಅಂಥವರು ಸತ್ಯುಗದ ಆದಿಕಾಲದಿಂದ ಬರ್ತಾರೆ. ಆಗಾಗ ಖುಷಿ, ಆಗಾಗ ನೆನಪು ಬಂದರೆ ಮಾತ್ರ ಸಂತೋಷವಾಗಿರೋದು ಅಂಥವರೆಲ್ಲ ಯಾವಾಗ ಬರ್ತಾರೆ ಅಂತಾರೆ ಬಾಬಾ?
ಕೊನೆಯಲ್ಲಿ ಬರಬೇಕಾಗ್ತದೆ, ಸತ್ಯುಗದ ಆರಂಭದಲ್ಲಿ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಾಪ್ ದಾದಾನೆ ಪೆಹಲೆ ಭಿ ಸುನಾಯಾ ಹೈ ಕಿ ಸಮಯ ಕಿ ರಫ್ತಾರ್ ಬಹುತ್ ತೀವ್ರ ಗತಿ ಸೆ ಆಗೆ ಬಡ್ ರಹಿ ಹೈ. ಬಾಬಾ ಹೇಳ್ತಿದ್ದಾರೆ, ನಾವು ಮೊದಲು ನಿಮಗೆ ತಿಳಿಸಿದ್ದೀವಿ, ಸಮಯದ ಸ್ಪೀಡ್ ಇದೆಯಲ್ಲ, ಭಾಳ ಬೇಗ ಸಮಯ ಹೋಗ್ತಾ ಇದೆ ನೋಡ್ರಿ. ಬೆಳಿಗ್ಗೆ ಆಗೋದು ಗೊತ್ತಾಗೋದಿಲ್ಲ, ಎಷ್ಟು ಬೇಗ ಸಂಜೆ ಬಂದುಬಿಡುತ್ತೆ, ಎಷ್ಟು ಬೇಗ ವರ್ಷಗಳು ಹೋಗೋದು ಮತ್ತೊಂದು ವರ್ಷಗಳು ಪ್ರಾರಂಭ ಆಗುತ್ತೆ. ಈ ರೀತಿ ಅದನ್ನೇ ಬಾಬಾ ಹೇಳ್ತಿದ್ದಾರೆ, ಸಮಯದ ಸ್ಪೀಡು ಜಾಸ್ತಿ ಆಗ್ತಾ ಇದೆ. समय की गति को जानने वाले अपने को चक करो कि मास्टर सर्वशक्तिमान हमारी ಗತಿ ತೀವ್ರ ಹೇ. ಸಮಯದ ಗತಿಯನ್ನು ತಿಳ್ಕೊಂಡು, ಅಂದರೆ ಸಮಯ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅದಂದಾಗ ತನ್ನನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಯಾರು? ನನ್ನ ಮಾಸ್ಟರ್ ಸರ್ವಶಕ್ತಿಮಾನ್ ಅಂದಾಗ ನಾನು ಎಷ್ಟು ತೀವ್ರವಾಗಿ ಪುರುಷಾರ್ಥ ಮಾಡ್ತಿದ್ದೀನಿ, ತೀವ್ರವಾಗಿ ಸರ್ವ ಪ್ರಾಪ್ತಿಯಿಂದ ನಾನು ಸಂಪನ್ನನಾಗ್ತಾ ಇದ್ದೀನಿ. ಅದನ್ನು ನಾವೆಲ್ಲ ಮಕ್ಕಳು ನಮ್ಮನ್ನು ನೋಡ್ಕೊಳ್ಬೇಕು. पुरुषार्थ तो सब कर रहे हैं, लेकिन बाप दादा क्या देखना चाहते हैं? हर बच्चा तीव्र पुरुषार्थी, अंडरलाइन की बात है, हर बच्चा कैसे तीव्र पुरुषार्थी, हर सब्जेक्ट में पास विथ ऑनर है, वह सिर्फ पास है. ಎಲ್ಲರೂ ಪುರುಷಾರ್ಥ ಮಾಡ್ತಿದ್ದೀರಾ, ಆದರೆ ಬಾಪ್ ದಾದಾ ಏನು ಹೇಳ್ತಾ ಇದ್ದಾರೆ, ಏನನ್ನು ನೋಡೋಕ್ಕೆ ಬಯಸ್ತಾರೆ ಅಂದರೆ, ಪ್ರತಿಯೊಂದು ಮಗು ಈ ರೀತಿ ಪುರುಷಾರ್ಥ ಮಾಡಬೇಕು, ತೀವ್ರ ಪುರುಷಾರ್ಥಿಯಾಗಿರಬೇಕು, ಮತ್ತು 4 ಸಬ್ಜೆಕ್ಟಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ವಿತ್ ಹಾನರ್ ಆಗಿರಬೇಕು. ಬರೀ ಪಾಸ್ ಆಗೋದನ್ನು ಇಷ್ಟಪಡಲ್ಲ ಬಾಬಾ. ಮಕ್ಕಳೆಲ್ಲರೂ ಹೆಂಗಿರಬೇಕು? ಪಾಸ್ ವಿತ್ ಹಾನರ್ ಆಗಬೇಕು. ತೀವ್ರ पुरुषार्थी के लक्षण विशेष 2 है. बाबा ये क्या कहा? तीव्र पुरुषार्थी बनो, सिर्फ पुरुषार्थी नहीं, ತೀವ್ರ ಪುರುಷಾರ್ಥಿ ನೀವಾಗಿದ್ದೀರಾ ಅಂದಾಗ ಬಾಬಾ ಹೇಳ್ತಿದ್ದಾರೆ, ವಿಶೇಷವಾಗಿ 2 ಲಕ್ಷಣಗಳಿರುತ್ತೆ ತೀವ್ರ ಪುರುಷಾರ್ಥಿದು. ಏಕ ನಷ್ಟ ಮೋಹ. ತೀವ್ರ ಪುರುಷಾರ್ಥಿ ಹೆಂಗಿರ್ತಾರೆ? ಅವರಲ್ಲಿ ಒಂದನೇದಾಗಿ ಲಕ್ಷಣ ನಷ್ಟ ಮೋಹ ಇರ್ತಾರೆ, ದೂಸರ ಎವರೆಡಿ, ಎಲ್ಲದರಿಂದ ಮೋಹವನ್ನು ತೆಗೆದಾಕಿರ್ತಾರೆ. ಮತ್ತು ಯಾವಾಗ ಕರೆದ್ರೂ ಸರಿ ಬಾಬಾ ನಾನು ರೆಡಿ, ಈ ರೀತಿ ಎವರ್ ರೆಡಿ ಇರ್ತಾರೆ. ಸಬ್ಸೆ ಪಹಲೆ ನಷ್ಟ ಮೋಹ. किस किस की बात में नष्ट मोह बनने का बाबा एक्सप्लेन कर रहे हैं. ಅಂದರೆ ಮೊದಲು ನಷ್ಟ ಮೋಹ ಆಗಬೇಕು, ಎಲ್ಲದರ ಮೇಲಿನ ಮೋಹ ತೆಗಿಬೇಕು. ಈ ಕೌನ್ಸಿ ಇಸ್ ದೇಹ ಭಾನ್, ಈ ದೇಹದ ಪರಿವೆ. ನಾನು ಅಂದರೆ ನಾನು ಸೋ ಅಂಡ್ ಸೋ, ನಾನು ಸ್ತ್ರೀ, ನಾನು ಪುರುಷ, ನಾನು ಅಂಥವ್ರು ಇಂಥವ್ರು ಅಂತ ಹೇಳೋದೇನಿದೆಯಲ್ಲ, ಇದು ದೇಹ ಭಾನ್. ನಂತರ ದೇಹ ಅಭಿಮಾನ್ ಸೆ ಹೇ तो और बातों में नष्ट मोह होना कोई मुश्किल नहीं है. ಮೊದಲನೇದಾಗಿ ನಾವೆಲ್ಲರೂ ದೇಹದ ಪರಿವೆಯಿಂದ ನಷ್ಟಮೋಹಿ ಆಗಬೇಕು. ಎರಡನೇದಾಗಿ ದೇಹದ ಅಭಿಮಾನದಿಂದ ನಷ್ಟಮೋಹಿ ಆಗಬೇಕು. ಇದೆರಡೂ ಆಗಿಬಿಡ್ತೀವಿ ಅಂದರೆ ಬಾಬಾ ಹೇಳ್ತಾರೆ ಮಿಕ್ಕಿದ್ದೆಲ್ಲವೂ ಯಾವುದು ಕಷ್ಟ ಇಲ್ಲ, ಎಲ್ಲದರ ಮೇಲಿನ ಮೋಹವನ್ನು ತೆಗೆಯೋದು ಸುಲಭ ಆಗ್ತದೆ. ದೇಹ ಭಾನ್ ಕಿ ನಿಶಾನಿ ಹೇ. ನೋಡಿರಿ, ಬಾಬಾ ಅದನ್ನು ಸ್ಪಷ್ಟ ಮಾಡ್ತಿದ್ದಾರೆ. ಏನಂದರೆ ದೇಹದ ಪರಿವೆಯಲ್ಲಿ ಬರೋದು, ಅದರ ಲಕ್ಷಣಗಳೇನೆಂದರೆ ನಿಶಾನಿಯ ವೇಸ್ಟ್, ವ್ಯರ್ಥ ಸಂಕಲ್ಪ, ವ್ಯರ್ಥ ಸಮಯ, ಯೋ ಚೆಕಿಂಗ್ ಸ್ವಯಂ ಹಿ ಅಚ್ಚಿ ತರಸೆ ಕರ್ ಸಕ್ತೆ ಹೋ. ದೇಹದ ಪರಿವೆಯಲ್ಲಿ ಬಂದದ್ದು ಅಂದರೆ ವ್ಯರ್ಥವಾಗಿ ಸಮಯವನ್ನು ವ್ಯರ್ಥವಾಗಿ ಕಳೆಯೋದು, ಸಂಕಲ್ಪ ವ್ಯರ್ಥವಾಗಿ ಮಾಡೋದು, ಇದೆಲ್ಲ ಇರುತ್ತೆ. ಅದರಿಂದ ನಮ್ಮನ್ನು ನಾವು ಚೆಕ್ಕಿಂಗ್ ಮಾಡ್ಕೊಳ್ಬೋದು, ಚೆನ್ನಾಗಿ ಚೆಕ್ಕಿಂಗ್ ಮಾಡ್ಕೊಳ್ಬೋದು. ಎಷ್ಟು ನಾವು ವ್ಯರ್ಥದಲ್ಲಿ ಬರ್ತೀವಿ, ಸಂಕಲ್ಪ ಎಷ್ಟು ವೇಸ್ಟ್ ಮಾಡ್ತೀವಿ. ಇದನ್ನು ಸಾಧಾರಣ ಸಮಯ ವೋ ಬಿ ನಷ್ಟ ಮೋಹ ಹೋನಾ ನಹಿ ದೇತಾ. ಯಾಕೆ ಹೇಳ್ತಿದ್ದಾರೆ ಬಾಬಾ ಅಂದರೆ, ನಾವು ಸಮಯವನ್ನು ಇಡೀ ದಿನದಲ್ಲಿ ಸಾಧಾರಣವಾಗಿ ಕಳೆದ್ವಿ ಅಂದರೆ ಸಮಯ ಕಳೆದೋಯ್ತು, ಆದರೆ ಏನೂ ಪ್ರಾಪ್ತಿನೂ ಆಗಲಿಲ್ಲ. ಏನು ಹೇಳ್ತಾರೆ ಬಾಬಾ, ಲಾಸು ಇಲ್ಲ ಪ್ರಾಫಿಟ್ಟು ಇಲ್ಲ ಅಂದ್ರೆ ಅರ್ಥ ಏನು ಅದರದ್ದು? ಅಂದಾಗ ಬಾಬಾ ಹೇಳ್ತಾ ಇದ್ದಾರೆ ಸಾಧಾರಣವಾಗಿ ಇರುವಂಥದ್ದೇನಿದೆಯಲ್ಲ, ಈ ಥರ ಸಮಯ ಕಳೆಯೋರೂ ಕೂಡ ನಷ್ಟಮೋಹಿ ಆಗೋಕ್ಕೆ ಸಾಧ್ಯ ಆಗಲ್ಲ. ಇದೂ ಕೂಡ ಏನಾಗುತ್ತೆ, ನಾವು ಸಾಧಾರಣ ಸ್ಥಿತಿ ಉಳ್ಳವರಾಗಿರ್ತೀವಿ, ಸಾಧಾರಣ ಸಮಯ ಕಳೀತಿರ್ತೀವಿ ಅಂದರೆ ನಷ್ಟಮೋಹ ಆಗೋದು ಕಷ್ಟ ಆಗ್ತದೆ. ತೊಚಕ್ಕು ಕೊರೋ हर संकल्प, हर संकल्प, हर सेकेंड, हर कर्म सफल हुआ.
ನಾವು ಏನನ್ನು ಪರಿಶೀಲನೆ ಮಾಡ್ಕೊಳ್ಬೇಕಪ್ಪ ಅಂದರೆ ನನ್ನ ಪ್ರತಿಯೊಂದು ಸಂಕಲ್ಪ, ನಾನು ಆತ್ಮ ಏನು ಸಂಕಲ್ಪ ಮಾಡ್ತೀನಿ ಅಥವಾ ನಾನೇನು ಸಮಯವನ್ನು ಕಳೀತಾ ಇದ್ದೀನಿ ಪ್ರತಿ ಸೆಕೆಂಡು ಮತ್ತು ನಾವೇನು ಕರ್ಮ ಮಾಡ್ತಿದ್ದೀವಿ ಇದು ಸಫಲವಾಗಿದೆಯಾ? ಇದು ಮೂರು ಮುಖ್ಯವಾದದ್ದು. ನನ್ನ ಆತ್ಮ ಸದಾಕಾಲದ ಭಾಗ್ಯ ರೂಪಿಸ್ಕೊಳ್ಬೇಕು, ಸಂಪನ್ನನಾಗಬೇಕಂದ್ರೆ ಇದು ಮೂರೂ ಚೆಕ್ ಮಾಡ್ಕೊಳ್ಬೇಕು ನಾವು. क्योंकि संगम युग पर विशेष बाप का वरदान है, सफलता आपका जन्म सिद्ध अधिकार है. ಈ ಟೈಮ್ ಏನಿದಲ್ಲ, ಈ ಸಂಗಮ ಯುಗ, ಇಲ್ಲಿ ವಿಶೇಷವಾಗಿ ಬಾಬಾ ನಮಗೆ ವರದಾನ ಕೊಡ್ತಾರೆ. ಇನ್ಯಾವುದೇ ಯುಗದಲ್ಲಿ ಬರಲ್ಲ. ನಾವೆಷ್ಟೇ ಅರ್ಧ ಕಲ್ಪ ಭಕ್ತಿ ಮಾಡ್ತೀವಿ, ಆದರೆ ವರದಾತನಿಂದ ವರದಾನ ಪಡ್ಕೊಳ್ಳುವಂಥ ಟೈಮ್ ಅಂದರೆ ಈ ಸಂಗಮದ ಸಮಯ. ಅಂದಾಗ ಇದನ್ನು ನಾವು ಸಫಲ ಮಾಡಿಕೊಂಡಿದ್ದೇ ಆದರೆ, ಬಾಬಾ ಹೇಳ್ತಾ ಇದ್ದಾರೆ, ಸಫಲತೆ ನಮ್ಮ ಜನ್ಮಸಿದ್ಧ ಅಧಿಕಾರವಾಗ ಇರುತ್ತೆ. ಸಮಯವನ್ನು ನಾವು ಸದುಪಯೋಗ ಪಡಿಸ್ಕೊಂಡಿದ್ದೇ ಆದರೆ ಸೆಕೆಂಡು ನಾವು ಸಫಲತಾ ಮೂರ್ತಿಗಳಾಗ್ತೀವಿ. ತೋ ಅಧಿಕಾರ ಸಹಜ ಅನುಭೂತಿ ಕರಾತಾ ಹೇ. ಅಧಿಕಾರ ಸಫಲತೆಗೆ ಅಧಿಕಾರಿಯನ್ನಾಗಿ ನಮಗೆ ಮಾಡುತ್ತಲ್ವ. ಅದರಿಂದ ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲಿ ಸಹಜವಾಗಿ ಅನುಭೂತಿ ಮಾಡಿಸುತ್ತೆ. ಎಲ್ಲಿ ಅಧಿಕಾರ ಇದೆ ಅಲ್ಲಿ ಅನುಭೂತಿನೂ ಅಷ್ಟೇ ಚೆನ್ನಾಗಾಗತ್ತೆ. ನೋಡ್ರಿ, ಒಂದೊಂದು ಸೆಕೆಂಡೂ ನಾವು ನಮ್ಮ ಸಮಯ ಸಂಕಲ್ಪ ಏನು ಹೇಳಿದ್ರು ಬಾಬಾ, ಶ್ರೇಷ್ಠ ಕರ್ಮ ನಮ್ದು ಇದ್ದಿದ್ದೇ ಆದರೆ, ಶ್ರೇಷ್ಠವಾಗಿ ಒಂದೊಂದು ಸೆಕೆಂಡು ಕಳೆದಿದ್ದೇ ಆದರೆ ಅನುಭೂತಿಯನ್ನು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಅವರು ಎವರೆಡಿ ಕಾ ಅರ್ಥ ಹೇ, ಬಾಬೇನು ಹೇಳಿದರು ಎವರೆಡಿಯ ಅರ್ಥ ಏನಪ್ಪ ಅಂದರೆ ಮನ ವಚನ ಕರ್ಮ संबंध संपर्क में समय का ऑर्डर हो. अचानक तो एवरेडी और अचानक ही होना है. ಎವರೆಡಿ ಅಂದರೆ ಅರ್ಥ ನಮ್ಮ ಮನಸ ವಾಚ ಕರ್ಮಣ ಮತ್ತು ಸಂಬಂಧ ಸಂಪರ್ಕದಲ್ಲಿ ಸಮಯ ಏನಿದೆಯಲ್ಲ, ಸಮಯದ ಆದೇಶ ಅಚಾನಕ್ಕಾಗುತ್ತೆ. ಅಂದರೆ ನಮಗೇನು ಯಾವುದು ಹೇಳಿ ಕೇಳಿ ಬರೋದಿಲ್ಲ, ಇದ್ದಕ್ಕಿದ್ದಂಗೆ ಆಗ್ತದೆ. ಅದರಿಂದ ಬಾಬಾ ಹೇಳ್ತಿದ್ದಾರೆ ಎಲ್ಲವೂ ಅಚಾನಕ್ಕಾಗತ್ತೆ. ಅದಕ್ಕೆ ಮುಂಚೆನೇ ನಾವು ಎವರೆಡಿ ಇರಬೇಕು, ಸದಾ ಸಿದ್ಧರಿರಬೇಕು. ಯಾವ ಸೆಕೆಂಡನ್ನು ಬರ್ರಿ ನಾವು ರೆಡಿಯಾಗಿದ್ದರೆ ಬಾಬಾ ವಿಜಲ್ ಹಾಕಿದ ತಕ್ಷಣವೇ ಹೋಗ್ಬೋದಲ್ವ. ಅದರಿಂದ ಜೈಸೆ ಅಪನಿ ದಾದಿ ಕೋ ದೇಖಾ ಅಚಾನಕ್ ಎವರೆಡಿ. ಬಡಿ ದಾದಿ ಆ ಸಮಯದಲ್ಲಿ ಅವ್ಯಕ್ತ ಇದ್ರಲ್ಲ, ನೀವು ಎಲ್ಲರೂ ದಾದಿನ ನೋಡಿದ್ರಿ. ದಾದಿ ಎವರೆಡಿಯಾಗಿದ್ದರು. हर स्वभाव में, किस बात में दादी एवरेडी थे? देखिए, हर स्वभाव में, हर कार्य में ईजी रही. संपर्क में ईजी, स्वभाव में ईजी, सेवा में ईजी, संतुष्ट करने में, दूसरों को संतुष्ट करने में ईजी, संतुष्ट रहने में ईजी. इसलिए बाप दादा समय की समीपता का बार बार इशारा दे रहा है. ದಾದಿಜಿ ಕೊನೆಯ ಕ್ಷಣಗಳಲ್ಲಿ ಈ ರೀತಿ ರೆಡಿ ಇದ್ದರು. ತನ್ನ ಪ್ರತಿ ಸ್ವಭಾವದಲ್ಲಿ, ಪ್ರತಿಯೊಂದು ಕಾರ್ಯದಲ್ಲಿ ಈಸಿ ಇದ್ದರು. ಯಾವುದೇ ಕಾರ್ಯ ಮಾಡಬೇಕಾದ್ರೂ ಅವ್ರಿಗೆ ಯಾವುದು ಏನು ಕಷ್ಟ ಅನ್ನಿಸ್ಲಿಲ್ಲ. ಕಾರ್ಯದಲ್ಲಿರ್ಬೋದು, ಸಂಬಂಧ ಸಂಪರ್ಕದಲ್ಲಿ ಬಂದಾಗಲಿ, ಸ್ವಭಾವದಲ್ಲಾಗಲಿ, ಸೇವೆಯಲ್ಲಿ ಮತ್ತು ಬೇರೆಯವ್ರನ್ನ ಸಂತುಷ್ಟ ಪಡಿಸೋದ್ರಲ್ಲಿ ಎಲ್ಲದರಲ್ಲೂ ಬಹಳ ಸಹಜವಾಗಿತ್ತು. ದಾದಿಗೆ ಯಾವ ಮಾತೂ ಕಷ್ಟ ಆಗಲಿಲ್ಲ. ಸಂತುಷ್ಟವಾಗಿ ತಾನೂ ಇದ್ದರು. ಅಂದಾಗ ಬಾಪ್ ದಾದ ಸಮಯ ಸಮೀಪ ಬರ್ತಾ ಇದೆ ಅಲ್ಲ ಮಕ್ಕಳೇ, ಅದಕ್ಕೆ ಮತ್ತೆ ನಿಮಗೆ ಈ ಸೂಚನೆಯನ್ನು ನಾವು ಕೊಡ್ತಾ ಇದ್ದೀವಿ ಅಂತಾರೆ ಬಾಬಾ. ಟೈಮಿಗೆ ಮೊದಲೇ ನೀವೆಲ್ಲದರಿಂದ ನೀವು ಸಹಜವಾಗಿ ಸರಳವಾಗಿ ಏನು ಮಾಡಿ, ಎಲ್ಲ ಸಂಬಂಧ ಸಂಪರ್ಕದಲ್ಲಿ ಬಂದಾಗ್ಲೂ ನಮ್ಮ ಸ್ವಭಾವ ಸಂಸ್ಕಾರ ಹೆಂಗಿರಬೇಕು, ಈಸಿ ನೇಚರ್ ಎಲ್ಲದರಲ್ಲಿ ಅದು ಹೇಗೆ ಇರಲಿ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ನಡೆಯುವಂಥದ್ದು, ಈ ರೀತಿ ಹೊಂದಿಕೊಂಡು ನಡೆಯುವಂಥದ್ದು. ಈ ರೀತಿ ಏಕ ಹೈ ಸ್ವಯಂ ಕೆ ಪುರುಷಾರ್ಥ ಸೆ ಪ್ರಾರಬ್ಧ ಕಾ ಖಜಾನಾ ಜಮಾ ಕರ್ನಾ. ಒಂದಾಗಿದೆ ಬಾಬಾ ಅದಕ್ಕೆ ಮುಂಚೆ ಹೇಳ್ತಾ ಇದ್ದಾರೆ, ಅಂದಾಗ ತೀನೋ ವಿಧಿಯೋं को स्वयं चेक करो. 3 ವಿಧಿಯ ಖಜಾನೋं को ಜಮಾ करने की पहले भी बताई है. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವೀಗ ಸ್ವಪುರುಷಾರ್ಥದ ಸಮಯ ನೀವು ಬಹಳ ಕಡಿಮೆ ಇದೆ. ನೀವು ಮಕ್ಕಳ ಹತ್ರ ಟೈಮ್ ಏನಿದೆಯಲ್ಲ, ತನ್ನ
ಪರಿವರ್ತನೆ ಮಾಡಿಕೊಳ್ಳುವಂಥದ್ದು ಅಥವಾ ಸ್ವ ಉನ್ನತಿಯನ್ನು ಹೊಂದುವುದಕ್ಕೋಸ್ಕರ ನಿಮ್ಮ ಹತ್ರ ಟೈಮ್ ಭಾಳ ಕಡಿಮೆ ಇದೆ. ಅದರಿಂದ ಇಸ್ಲಿಯೇ ಅಪ್ನೆ ಜಮಾಕೆ ಖಾತೆಗೋ ಚೆಕ್ ಕೊರು. ಮಕ್ಕಳೇ, ನಿಮ್ಮ ಜಮಾದ ಖಾತೆ ಚೆಕ್ ಮಾಡ್ಕೊಳ್ಳಿ. ಒಂದೊಂದು ಸೆಕೆಂಡ್ ನಾನು ಕಳೀತಾ ಇದ್ದೀನಿ, ಒಂದೊಂದು ಸೆಕೆಂಡೂ ಸಫಲತಾಪೂರ್ವಕವಾಗಿ ಹೋಯ್ತಾ, ನಾನು ಲಾಭ ಪಡ್ಕೊಂಡು ಆ ಕ್ಷಣನ ಕಳೆದನ್ನ ಚೆಕಿಂಗ್ ಮಾಡಿಕೊಳ್ಬೇಕು. ಅಂದಾಗ ಈ ರೀತಿ 3 ವಿಧಿಯ ಖಜಾನೋं को ಜಮಾ करने के पहले भी बताई है, फिर से सुना रही है. ನಾವೆಲ್ಲ ಮಕ್ಕಳಿಗೆ ಬಾಬಾ ಹೇಳ್ತಿರೋದು, ಮೊದಲು ಕೂಡ 3 ವಿಧಿಗಳನ್ನು ನೀವು ಜಮಾ ಮಾಡಿಕೊಳ್ಬೇಕು, ಖಜಾನೆಯನ್ನು ತುಂಬಿಕೊಳ್ಬೇಕು ಅಂತಂದರೆ 3 ವಿಧಿಯನ್ನು ಮೊದಲು ತಿಳಿಸ್ಕೊಡ್ಲಾಗಿದೆ, ಮತ್ತೇನು ಈಗ ತಿಳಿಸ್ತಾ ಇದ್ದೀವಿ ಅಂತಾರೆ ಬಾಬಾ. ಉನ್ ತೀನೋ ವಿಧಿಯೋं को ಸ್ವಯಂ ಚೆಕ್ ಕೊರು. ಆ 3 ವಿಧಿ ಅಂದಾಗ ಆ 3 ವಿಧಿಯನ್ನು ನಿಮ್ಮೊಂದಿಗೆ ಚೆಕ್ ಮಾಡಿಕೊಳ್ಳಿ, ಇದಿದೆಯಾ. ಪೆಹಲ 1ನೇ ವಿಧಿ ಹೇಳ್ತಿದ್ದಾರೆ, ಸ್ವಯಂ ಕೆ ಪುರುಷಾರ್ಥ ಸೆ ಪ್ರಾರಬ್ಧ ಕಾ ಖಜಾನಾ ಜಮಾ ಕರ್ನಾ. ಸ್ವಯಂನ ಪುರುಷಾರ್ಥ, ನನ್ನ ಆತ್ಮ ಏನು ಪುರುಷಾರ್ಥ ಮಾಡ್ತಾ ಇದ್ದೀನಿ, ಈ ಪುರುಷಾರ್ಥದಿಂದ ಪ್ರಾರಬ್ಧದ ಖಜಾನೆಯನ್ನು ಜಮಾ ಮಾಡಿಕೊಳ್ಳೋದು. ಸಾಧನೆ ಏನು ಮಾಡ್ತಿದ್ವಿ, ಸಾಧನೆಯಿಂದ ಏನು ಪ್ರಾಪ್ತಿಯಾಗುತ್ತೆ ಆ ಖಜಾನೆ ಜಮಾ ಎಷ್ಟಾಗಿದೆ. ಪ್ರಾಪ್ತಿಯೋಂ ಕಾ ಖಜಾನಾ ಜಮಾ ಕರ್ನಾ. ಬಾಬಾ ನಮಗೆ ಪ್ರತಿ ಹೆಜ್ಜೆನೂ ಪ್ರಾಪ್ತಿ ಮಾಡಿಸ್ತಿದ್ದಾರೆ. ಒಂದೊಂದು ಸಂಬಂಧದಿಂದ ನಾವು ಆತ್ಮಗಳಿಗೆ ಪ್ರಾಪ್ತಿ ಮಾಡಿಸ್ತಾ ಇದ್ದಾರೆ ತಾನೆ. ಅಂದಾಗ ಬಾಬಾ ಕೇಳ್ತಿದ್ದಾರೆ, ಜಮಾದ ಎಷ್ಟಾಗಿದೆ, ಪ್ರಾಪ್ತಿಗಳ ಜಮಾ ಎಷ್ಟಾಗಿದೆ ಮತ್ತು ಸ್ವಯಂ ಪುರುಷಾರ್ಥದಿಂದ ಪ್ರಾರಬ್ಧದ ಖಜಾನೆ ಎಷ್ಟು ಜಮಾ ಮಾಡ್ಕೊಂಡಿದ್ದೀರಿ. ಇದು ಮೊದಲನೇದು. दूसरा है संतुष्ट रहना, इसमें भी सदा शब्द ऐड करो और सर्व को संतुष्ट करना, इससे पुण्य का खाता जमा होता है. ಅಂದರೆ 2ನೇ ಮಾತು ಸಂತುಷ್ಟವಾಗಿರೋದು. ನಾವು ಆತ್ಮರು ಏನೇ ಬರಲಿ, ಹೇಗೆ ಇರಲಿ, ಆದರೆ ಏನು ನಮ್ಮ ಸಂತುಷ್ಟತೆಯನ್ನು ಕಳ್ಕೊಳ್ಬಾರ್ದು. ಸಂತುಷ್ಟವಾಗಿರಬೇಕು, ತೃಪ್ತನಾಗಿರಬೇಕು. ಅದು ಇರಲಿ ಇಲ್ಲದೆ ಇರಲಿ, ಜೀವನ ಹೆಂಗಿರಬೇಕು, ತೃಪ್ತಿಯಿಂದ ಇರಬೇಕು. ಇದರಲ್ಲೂ ಕೂಡ 2 ಶಬ್ದವನ್ನು ಆ್ಯಡ್ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಅವ್ರ ಸರ್ವಕ್ಕೋ ಸಂತುಷ್ಟ ಕರ್ನ, ಸದಾ ಶಬ್ದವನ್ನು ಆ್ಯಡ್ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಬರೀ ಸಂತುಷ್ಟ ಅಷ್ಟೇ ಅಲ್ಲ, ಯಾವಾಗಲೂ ಸಂತುಷ್ಟವಾಗಿರೋದಲ್ಲ, ಸದಾ ಕಾಲ ನನ್ನ ಆತ್ಮನ ಹೆಂಗಿರಬೇಕು ಅಂದರೆ ತೃಪ್ತ ಆತ್ಮನೇ ಇರಬೇಕು, ಜೀವನದಲ್ಲಿ ಸಂತುಷ್ಟವಾಗಿರಬೇಕು. ಇಸಸೆ ಪುಣ್ಯ ಕಾ ಖಾತಾ ಜಮಾ ಹೋತಾ. 2ನೇ ಮಾತು, ನಾವು ಹೆಂಗಿರಬೇಕು, ಸದಾ ಸಂತುಷ್ಟವಾಗಿರಬೇಕು. ಇದರಿಂದನೂ ಪುಣ್ಯದ ಖಾತೆ ಜಮಾ ಆಗುತ್ತೆ. और यह पुण्य का खाता अनेक जन्मों की प्रारब्ध का आधार रहता है. ಈ ಪುಣ್ಯದ ಖಾತೆ ಏನಿದೆ, ಇದು ಅನೇಕ ಜನ್ಮದ ಪ್ರಾರಬ್ಧದ ಆಧಾರ. ಈ ಸಮಯದಲ್ಲಿ ನಾವು ಆತ್ಮರು ಪುಣ್ಯ ಕರ್ಮ ಮಾಡಿದ್ದೇ ಆದರೆ, ಪುಣ್ಯದ ಒಂದು ಜಮಾ ಮಾಡಿಕೊಂಡಿದ್ದೇ ಆದರೆ, ಇದು ಒಂದು ಜನ್ಮಕ್ಕಾಗೋದಿಲ್ಲ, ಜನ್ಮಾಂತರದವರೆಗೆ ನನ್ನ ಆತ್ಮನನ್ನು ಪ್ರಾರಬ್ಧ ಸ್ವರೂಪನನ್ನಾಗಿ ಮಾಡುತ್ತೆ. ಅಂದರೆ ಅನೇಕ ಜನ್ಮ ನನ್ನ ಸಂಪನ್ನ ಭರ್ಪೂರ ಇರಬೇಕಂದ್ರೆ ನಾನು ಸದಾ ಸಂತುಷ್ಟನಾಗಿರಬೇಕು ಅಂತ ಹೇಳ್ಕೊಡ್ತಿದ್ದಾರೆ ಬಾಬಾ. 3ನೇ ಮಾತು, ತೀಸರಾ ಹೇ ಸದಾ ಸೇವಾ ಮೇ ಅಥಕ್ ನಿಸ್ವಾರ್ಥ और ಬಡಿ ದಿಲ್ ಸೆ ಸೇವಾ ಕರ್ನ. 3ನೇದಾಗಿ ಏನಂದರೆ, ನಾವೆಲ್ಲರೂ ಬಾಬನ ಮಕ್ಕಳು ಅಂದರೆ ಸೇವಾದಾರಿಗಳು. ಸೇವೆ ಮಾಡಬೇಕಾದ್ರೆ ಯಾವ ಥರ ಸೇವೆ ಅಥಕ್ಕಾಗಿ ಮಾಡಬೇಕು, ಯಾವತ್ತೂ ಸುಸ್ತಾಯಿತು ಅನ್ನೋಂಗಿಲ್ಲ. ಅಥಕ್ ಅವಿಶ್ರಾಂತವಾಗಿ ನಾವು ಸೇವೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತು ನಾವು ಸೇವೆಯ ಮತ್ತೊಂದು ವಿಶೇಷತೆ ಏನಂದರೆ ನಿಸ್ವಾರ್ಥವಾಗಿರಬೇಕು. ಯಾವುದೇ ಸ್ವಾರ್ಥ ಇಟ್ಕೊಂಡು ನಾವು ಸೇವೆ ಮಾಡಬಾರ್ದು. ಮತ್ತು ಅದೇ ಹೇಳ್ತಾರೆ, ನಿಸ್ವಾರ್ಥವಾಗಿರಬೇಕು, ಅಥಕ್ಕಾಗಿರಬೇಕು ಮತ್ತು ಬಡಿ ವಿಶಾಲ ಹೃದಯದಿಂದ ನಾವು ಸೇವೆ ಮಾಡಬೇಕು. ಹದ್ದಲ್ಲಿ ಬರಬಾರ್ದು, ಲಿಮಿಟಲ್ಲಿ ಬರಬಾರ್ದು, ವಿಶಾಲ ಹೃದಯದಿಂದ ನಾವು ಸೇವೆ ಮಾಡಬೇಕಾಗಿದೆ. ಈ 3 ವಿಶೇಷತೆ ಸೇವೆಯಲ್ಲಿ ಯಾವುದು? ಅಥಕ್, ನಿಸ್ವಾರ್ಥ ಮತ್ತು ವಿಶಾಲ ಹೃದಯದವರಾಗಿ ಮಾಡೋದು ಸೇವೆ. ಮತ್ತು ಏನೇನು ಹೇಳಿದರು ಬಾಬಾ? 2ನೇ ಮಾತು, ಪುಣ್ಯದ ಖಾತೆ ಜಮಾ ಆಗಬೇಕಂತಂದ್ರೆ ಏನು ಹೇಳಿದರು? ನಾವು ಸಂತುಷ್ಟವಾಗಿರಬೇಕು, ಬೇರೆಯವ್ರನ್ನ ಸಂತುಷ್ಟ ಪಡಿಸ್ಬೇಕು ಅಂತ ಹೇಳಿದರು ಬಾಬಾ. ನೆಕ್ಸ್ಟ್ ಹೇಳ್ತಾರೆ, इससे जिसकी सेवा करते हैं उनसे स्वतः ही दुआएं मिलती है. ನಿಸ್ವಾರ್ಥವಾಗಿ ವಿಶಾಲ ಹೃದಯದಿಂದ ನಾವು ಸೇವೆ ಮಾಡಿದ್ದೇ ಆದರೆ
ಎಲ್ಲಿ ನಾವು ಹೋಗಿ ಸೇವೆ ಮಾಡ್ತೀವೋ ಆ ಸೇವೆಯಿಂದ ರಿಟರ್ನ್ ನಾವೆಲ್ಲ ಮಕ್ಕಳಿಗೆ ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ. ಯಾರು ಮಾಡ್ತೀರೋ ಅವರ ಆಶೀರ್ವಾದ ಪಡ್ಕೊಳ್ಳುವಂಥದ್ದು. ಯೋ ತೀನ್ ವಿಧಿಯಾ ಹೈ, ಸ್ವಯಂ ಕಾ ಪುರುಷಾರ್ಥ, ಪುಣ್ಯ ಔರ್ ದುವಾ. ಏನು ಹೇಳ್ತಾರೆ ಬಾಬಾ? ಈ 3 ವಿಧಿ, ಸ್ವಯಂ ಕಾ ಪುರುಷಾರ್ಥ ಮತ್ತು ಪುಣ್ಯ ಮತ್ತು ಆಶೀರ್ವಾದ. ಯೋ ತೀನೋ ಖಾತೆ ಜಮಾ है पूछ रहे बाबा, तो चेक करो कि अचानक अगर कोई भी पेपर आ जाए तो पास विथ हानर हो सकेंगे. ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಹೇಳ್ತಿದ್ದಾರೆ ಬಾಬಾ. ಅಚಾನಕ್ ಇದ್ದಕ್ಕಿದ್ದಂಗೆ ಏನೇ ದೊಡ್ಡ ಪೇಪರ್ ಬರಬಹುದು. ಆ ಸಮಯದಲ್ಲಿ ನಾನು ಹೇಗಿರಬೇಕು ಅಂತಾರೆ ಬಾಬಾ. ಪಾಸ್ ವಿತ್ ಹಾನರ್ ಆಗೋಕ್ಕೆ ಸಾಧ್ಯತೆ ಇದೆಯಾ ನೋಡ್ಕೊಳ್ಬೇಕು. ಏನೇ ಪೇಪರ್ ಬರಲಿ ಯಾವಾಗಲೇ ನಾನು ರೆಡಿ ಇದ್ದೀನಾ ನೋಡ್ಕೊಳ್ಬೇಕು. क्योंकि आजकल के समय अनुसार प्रकृति के हलचल की छोटी छोटी बातें कभी भी आ सकती है. इसलिए कर्मों की गति का नॉलेज विशेष अटेंशन में रहे. एक एक बात अंडरलाइन का है. देखिए, ಇವತ್ತಿನ ಸಮಯ, ವರ್ತಮಾನ ಸಮಯ ಈ ರೀತಿ ಇದೆ. ಸಮಯದ ಅನುಸಾರ ಪ್ರಕೃತಿಯಿಂದ ಏರುಪೇರುಗಳಾಗ್ಬೋದು, ಅಥವಾ ಸಣ್ಣ ಪುಟ್ಟ ಮಾತುಗಳು ಬರ್ಬೋದು, ಯಾವಾಗಲೇ ಏನೇ ಬೇಕಾದರೂ ಆಗಬಹುದು. ಅದಕ್ಕಾಗಿ ಕರ್ಮದ ಗತಿ ಏನಿದೆ, ಕರ್ಮದ ಗತಿಯ ಜ್ಞಾನ ವಿಶೇಷವಾಗಿ ಅಟೆನ್ಷನ್ನಲ್ಲಿ ಇಟ್ಕೊಳ್ಬೇಕು. ನಾನೇನು ಕರ್ಮ ಮಾಡ್ತಿದ್ದೀನಿ, ಇದರಿಂದ ರಿಟರ್ನ್ ಏನು ಪ್ರತಿಫಲ ನನಗೆ ಸಿಗ್ಬೋದು, ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಪ್ರತಿಯೊಂದು ಕರ್ಮವನ್ನು ಮಾಡಬೇಕಾಗತ್ತೆ. ಕರ್ಮೋಂಕ ಗತಿ ಬಡಿ ಗುಹ್ಯ ಹೇ. ನೋಡ್ರಿ, ಕರ್ಮದ ಗುಹ್ಯ ಗತಿ ಭಾಳ ದೊಡ್ಡದಿದೆ. ಏನು ಮಾಡ್ತೀವಿ, ಅನೇಕರಿಗೆ ಸಂತುಷ್ಟಪಡಿಸ್ತೀವಿ ಅಥವಾ ಅನೇಕರ ಸೇವೆ ಮಾಡಬೇಕಾದ್ರೆ ವಿಶಾಲ ಹೃದಯದಿಂದ ಸೇವೆ ಮಾಡ್ತೀವಿ, ನಿಸ್ವಾರ್ಥವಾಗಿ ಮಾಡ್ತೀವಿ ಅಂದರೆ ಅದರ ರಿಟರ್ನ್ ಅಂಥದ್ದೇ ಒಳ್ಳೆ ಪ್ರತಿಫಲ ಸಿಗುತ್ತೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಾವೇನು ಕರ್ಮ ಮಾಡ್ತೀವೋ ಅದು ಬಹಳ ಗುಹ್ಯತೆಯಿಂದ ಕೂಡಿರೋದು. ಜೈಸೆ ಡ್ರಾಮಾ ಕಾ ಅಟೆನ್ಷನ್ रहता है. ಉದಾಹರಣೆಗೆ ಹೇಳ್ತಾರೆ ಬಾಬಾ, आत्मिक स्वरूप का अटेंशन रहता, धारणाओं का अटेंशन रहता, ऐसे ही कर्मों की गुह्य गति का भी अटेंशन आवश्यक है. अंडरलाइन की बात है. ಹೇಗೆ ಡ್ರಾಮಾದ ಬಗ್ಗೆ ಅಟೆನ್ಷನ್ ಇರುತ್ತೆ, ಸೃಷ್ಟಿ ನಾಟಕದ ಬಗ್ಗೆ ಅಟೆನ್ಷನ್ ಇರುತ್ತೆ. ನಾವೆಲ್ಲರೂ ಪಾತ್ರಧಾರಿ, ನಮ್ಮ ಪಾರ್ಟು ಅಕ್ಯುರೇಟ್ ಆಗಿರಬೇಕು, ಮತ್ತು ಹೆಚ್ಚು ಕಡಿಮೆ ಆಗಂಗಿಲ್ಲ. ಮತ್ತು ಆತ್ಮಿಕ ಸ್ವರೂಪ, ನಾನು ಸದಾ ಆತ್ಮನಾಗಿ ಆತ್ಮದ ಸ್ವರೂಪದಲ್ಲಿದ್ದು ಅನ್ಯರನ್ನು ಆತ್ಮನನ್ನಾಗಿ ನೋಡುವಂಥದ್ದು ಈ ಆತ್ಮಿಕ ಸ್ವರೂಪ. ಇದ್ರ ಕಡೆ ಹೆಂಗೆ ಅಟೆನ್ಷನ್ ಕೊಡ್ತೀರಿ, ಧಾರಣೆ ಕಡೆ ಹೆಂಗೆ ಅಟೆನ್ಷನ್ ಕೊಡ್ತೀರೋ ಅದೇ ರೀತಿ ನಾನು ಆತ್ಮ ಏನು ಕರ್ಮ ಮಾಡ್ತೀನಿ, ಕರ್ಮದ ಪ್ರತಿಫಲ ಏನು ಸಿಗುತ್ತೆ, ಈ ಕರ್ಮದ ಗುಹ್ಯಗತಿ ಏನಿದೆಯಲ್ಲ ಇದ್ರ ಕಡೆನೂ ಅಷ್ಟೇ ಅಟೆನ್ಷನ್ ಕೊಡಬೇಕು, ಗಮನ ಕೊಡಬೇಕು ಅಂತಾರೆ ಬಾಬಾ. ಸಾಧಾರಣ कर्म साधारण समय साधारण संकल्प इससे प्रारब्ध में फर्क पड़ जाता है. ಮೇಲೇನು ಹೇಳಿದ್ರಲ್ಲ, ಕರ್ಮ ಸಮಯ ಸಂಕಲ್ಪ ಇದೆಲ್ಲವೂ ಸಾಧಾರಣವಾಗಿದೆ. ಏನೋ ಮನಸ್ಸಿಗೆ ಬಂತು, ಆ ಸಂಕಲ್ಪ ಬಂತು ಹೋಯಿತು. ಈ ರೀತಿ ಸಾಧಾರಣವಾದದ್ದು ಅದೇನೋ ಲಾಭದಾಯಕ ಅಲ್ವೇ ಅಲ್ಲ. ಈ ಥರ ಇತ್ತು ಅಂತಂದರೆ ಪ್ರಾರಬ್ಧದಲ್ಲೂ ಕೂಡ ವ್ಯತ್ಯಾಸ ಕಂಡು ಬರುತ್ತೆ. ಶ್ರೇಷ್ಠ ಪ್ರಾರಬ್ಧ ಆಗಲ್ಲ. ನಾವು ಸಾಧಾರಣ ಕ್ಯಾಶುವಲಾಗಿ ಹಂಗೆ ಸಂಕಲ್ಪ ಬಂತು, ಹಾಗೆ ಮಾತಾಡಿಬಿಟ್ಟೆ ಅಥವಾ ಏನೋ ಟೈಮ್ ಪಾಸ್ ಮಾಡಿಬಿಟ್ಟೆ ಅಂತಂದರೆ ಬಾಬೆ ಹೇಳ್ತಿದ್ದಾರೆ ಇದರಲ್ಲಿ ಏನು ಪ್ರಾಪ್ತಿ ಅನ್ನೋದು ಆಗೋದಿಲ್ಲ. ಪ್ರಾರಬ್ಧದಲ್ಲಿ ಭಾಳ ವ್ಯತ್ಯಾಸ ಆಗುತ್ತೆ. ಮೇಲೆ ಹೇಳಿದ್ರಲ್ಲ, ಒಂದೊಂದು ಮಾತು ಆತ್ಮಿಕ ಸ್ವರೂಪದ ಕಡೆಗೆ ಅಟೆನ್ಷನ್, ಧಾರಣೆ ಕಡೆ ಅಟೆನ್ಷನ್, ಇದೆಲ್ಲನೂ ವಿಧಿವತ್ತಾಗಿ ನಾವು ಪ್ರತಿಯೊಂದು ಕರ್ಮ ಮಾಡಬೇಕಾಗ್ತದೆ. ಇಸ್ ಸಮಯ आप सभी जो पुरुषार्थी है वो श्रेष्ठ विशेष आत्माएँ हैं, ಸಾಧಾರಣ ಆತ್ಮಾಯೇ नहीं हो. ಈ ಸಮಯದಲ್ಲಿ ತಾವೆಲ್ಲರೂ ಕೂಡ ಏನು ಪುರುಷಾರ್ಥ ಮಾಡ್ತಿದ್ದೀರಿ, ಪುರುಷಾರ್ಥಿ ಆತ್ಮರಿದ್ದೀರಾ, ನೀವೆಲ್ಲರೂ ಶ್ರೇಷ್ಠ ಆತ್ಮರಿದ್ದೀರಾ, ವಿಶೇಷ ಆತ್ಮರಿದ್ದೀರಾ. ನೀವು ಸಾಧಾರಣ ಆತ್ಮರಲ್ಲ. ಅವ ಏನು ನೋಡ್ರಿ, ನಮ್ಮ ಸ್ವಮಾನವನ್ನು ಜಾಗೃತಗೊಳಿಸ್ತಿದ್ದೀರ. ಮಕ್ಕಳೇ, ನೀವು ಸಾಧಾರಣರಲ್ಲ, ನೀವು ವಿಶೇಷ ಆತ್ಮರಿದ್ದೀರಾ. ಅದರಿಂದ ನೀವು ಅಷ್ಟೇ ಒಳ್ಳೆಯ ತೀವ್ರ ಪುರುಷಾರ್ಥವನ್ನು ನೀವು ಮಾಡಬೇಕಾಗಿದೆ ಅಂತಾರೆ ಬಾಬಾ. ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ
ನೀವು ಸಾಧಾರಣರಲ್ಲ, ನಿಮ್ಮ ಕರ್ತವ್ಯನೂ ಬಹಳ ದೊಡ್ಡದು ಅಂತ ಬಾಬಾ ಗಮನ ಸೆಳೀತಿದ್ದಾರೆ ನೋಡ್ರಿ. ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಿದ್ದೀರಾ, ವಿಶ್ವ ಪರಿವರ್ತನಕ್ಕೆ ನಿಮಿತ್ತ ಬನಿ ಹುಯಿ ಆತ್ಮಾಯಿ ಹೋ. ಬಚ್ಚೆ ಸಭಿ ಕೌನೋ? ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರು, ವಿಶ್ವ ಪರಿವರ್ತನ ಮಾಡೋದಕ್ಕೆ ನೀವು ನಿಮಿತ್ತರಾದಂತಹ ಆತ್ಮರಿದ್ದೀರಾ. सिर्फ अपने को परिवर्तन करने वाले नहीं हो, विश्व के परिवर्तन के जिम्मेवार हो. ಕೇವಲ ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಳ್ಳೋರಲ್ಲ, ನೀವು ನಿಮ್ಮನ್ನಷ್ಟೇ ನೋಡಿಕೊಂಡು ನಿಮ್ಮನ್ನಷ್ಟೇ ಪರಿವರ್ತನೆ ಮಾಡಿಕೊಳ್ಳೋ ಮಾತಲ್ಲ ಇದು. ನೀವು ಪರಿವರ್ತನೆ ಮಾಡಿಕೊಳ್ಬೇಕು, ನಿಮ್ಮನ್ನಷ್ಟೇ ಜೊತೆಗೆ ವಿಶ್ವವನ್ನು ಪರಿವರ್ತನೆ ಮಾಡುವಂಥ ಜವಾಬ್ದಾರಿಯನ್ನು ನೀವು ಹೊಂದಿದ್ದೀರಾ ಅಂತಾರೆ ಬಾಬಾ. इसलिए अपने श्रेष्ठ स्वमान के स्मृति स्वरूप बनना ही है. ಅದರಿಂದ ಏನು ಮಾಡ್ಬೇಕಂತಾರೆ ಬಾಬಾ? ಶ್ರೇಷ್ಠ ಸ್ವಮಾನದ ಸ್ಮೃತಿ ಸ್ವರೂಪರಾಗಬೇಕು. ಸದಾ ನಾನು ಯಾರು, ನನ್ನ ಎಂತಹ ಆತ್ಮ, ನನ್ನನ್ನು ಬಾಬಾ ಯಾವ ಕಾರ್ಯದಲ್ಲಿ ನಿಮಿತ್ತ ಮಾಡಿದ್ದಾರೆ, ನನ್ನ ಕರ್ತವ್ಯವೇನು ಅನ್ನೋದು ಸದಾ ನೆನಪಿರಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಶ್ರೇಷ್ಠ ಸ್ವಮಾನ. ನಾನು ಸಾಧಾರಣ ಅಲ್ಲ, ನಾನು ಮಹಾನ್ ಆತ್ಮನಿದ್ದೀನಿ. ಬಾಬನೇ ನಾವು ಮಕ್ಕಳನ್ನ ಎಷ್ಟು ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಾರೆ ಅಂದಾಗ ನಮ್ಮನ್ನು ನಾವು ಅಷ್ಟೇ ಶ್ರೇಷ್ಠ ಸ್ಥಿತಿಯಲ್ಲಿ ಇದ್ದುಕೊಂಡು ಶ್ರೇಷ್ಠ ಸ್ಮೃತಿ ಸ್ವರೂಪರು ನಾವಾಗಬೇಕು ಅಂತಾರೆ ಬಾಬಾ. ಬಾಪ್ ದಾದಾನೇ ದೇಖಾ ಸಭಿ ಕಾ ಬಾಪ್ ದಾದಾ ಅವ್ರ ಸೇವಾ ಸೆ ಅಚ್ಚಾ ಪ್ಯಾರ್ ಹೈ. ಬಾಪ್ ದಾದಾರವ್ರ ಮಕ್ಕಳನ್ನ ಎಲ್ಲರನ್ನ ನೋಡೋದು ಯಾವ ರೀತಿ ನೋಡಿದ್ದಾರೆ ನೋಡ್ರಿ. ಸಭಿ ಕಾ ಬಾಪ್ ದಾದಾ ಅವ್ರ ಸೇವಾ ಸೆ ಅಚ್ಚಾ ಪ್ಯಾರ್ ಹೈ. ಎಲ್ಲ ಮಕ್ಕಳಿಗೂ ಬಾಬೋರ ಮೇಲೂ ಪ್ರೀತಿ ಇದೆ, ಬಾಪ್ ದಾದಾರವ್ರ ಮೇಲೆ ಪ್ರೀತಿ ಇದೆ, ಸೇವೆ ಮಾಡೋದ್ರಲ್ಲೂ ಬಹಳ ಒಳ್ಳೆ ಪ್ರೀತಿ ಇದೆ. ಸೇವಾ ಕಾ ವಾತಾವರಣ ಚಾರೋ ಓರ್ कोई ना कोई प्लान प्रमाण चल रहा है. साथ साथ अभी समय के प्रमाण विश्व की आत्माएं जो दुखी अशांत हो रही है, उन आत्माओं को दुख अशांति से छुड़ाने के लिए अपनी शक्तियों द्वारा सकाश दो. ಬಾವೇನು ಹೇಳ್ತಿದ್ದಾರೆ, ನಿಮಗೆ ಸೇವೆ ಮಾಡೋದರಲ್ಲಿ ಪ್ರೀತಿ ಇರೋದರಿಂದ ಸೇವೆಯ ವಾತಾವರಣ ನಾಲ್ಕೂ ಕಡೆ, ಅಂದರೆ ಸೇವೆ ಮಾಡುವ ಪ್ಲ್ಯಾನ್ ಏನು ನೀವು ಮಾಡ್ತಿದ್ದೀರಾ, ಒಳ್ಳೊಳ್ಳೆಯ ಪ್ಲ್ಯಾನನ್ನು ನೀವು ಮಾಡ್ತಾಯಿದ್ದೀರಿ. ಜೊತೆಗೆ ಸಮಯದ ಪ್ರಮಾಣ ವಿಶ್ವದ ಆತ್ಮರು. ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ, ಈಗ ವರ್ತಮಾನದಲ್ಲಿ ವಿಶ್ವದ ಆತ್ಮರೆಲ್ಲರೂ ಯಾರೆಲ್ಲ ದುಃಖಿಗಳಿದ್ದಾರೆ, ಅಶಾಂತರಿದ್ದಾರೆ, ಆ ಎಲ್ಲ ಆತ್ಮಗಳು ಯಾವುದೋ ದುಃಖ ಅಶಾಂತಿ ಏನಿದೆ ಅವ್ರ ಜೀವನದಲ್ಲಿ, ಅದರಿಂದ ಅವ್ರನ್ನ ಬಿಡಿಸಿ. ಎಷ್ಟು ದೊಡ್ಡ ಕಾರ್ಯ ಹೇಳ್ತಿದ್ದಾರೆ ನೋಡಿ. ದುಃಖಿ ಆತ್ಮರನ್ನು ಆ ದುಃಖದಿಂದ ಅವ್ರನ್ನ ಬಿಡಿಸುವಂಥದ್ದು ಮತ್ತು ಅಶಾಂತಿ ಏನಿದೆ ಜೀವನದಲ್ಲಿ ಅದರಿಂದ ಬಿಡಿಸುವಂಥದ್ದು. ಅದಕ್ಕೆ ಅವರಿಗೆ ಸ್ವಯಂ ಶಕ್ತಿ ಇಲ್ಲ. ಅಂತಹ ಆತ್ಮರಿಗೆ ನೀವು ಶಕ್ತಿಯ ಒಂದು ಸಕಾಶವನ್ನು ಕೊಡ್ರಿ. ಅವರು ಸ್ವಯಂ ತಾಕತ್ತಿಲ್ಲ, ಆ ಕಷ್ಟದಿಂದ ಆ ದುಃಖದಿಂದ ಆಚೆ ಬರೋಕ್ಕೆ ತಾಕತ್ತಿಲ್ಲ. ಅದಕ್ಕೆ ನೀವೆಲ್ಲರೂ ಶಕ್ತಿಯ ಸಕಾಶವನ್ನು ಕೊಡ್ರಿ. ಜೈಸೆ ಪ್ರಕೃತಿ ಕಾ, ಉದಾಹರಣೆಗೆ ಹೇಳ್ತಾರೆ, ಜೈಸೆ ಪ್ರಕೃತಿ ಕಾ ಸೂರ್ಯ ಸಕಾಶ ಸೆ ಅಂಧಕಾರ ಕೋ ದೂರ ಕರ್ ರೋಶನಿ ಮೇ ಲಾತಾ. ಈಗ ಪ್ರಕೃತಿ, ಸೂರ್ಯನೂ ಒಂದು ಪ್ರಕೃತಿ ತಾನೆ ಈ ಪಂಚತತ್ವದ ಈ ಜಗತ್ತಲ್ಲಿ. ಅಂತ ಬಾಬಾ ಹೇಳ್ತಾ ಇದ್ದಾರೆ, ಸೂರ್ಯೋದಯ ಆಯಿತು ಅಂದ್ರೆ ನೋಡ್ರಿ ಅಂಧಕಾರ ತಾನಾಗಿ ದೂರ ಆಗಿಬಿಡುತ್ತಲ್ವ. ಅಪ್ನಿ ಕಿರಣೋಂ ಕೆ ಬಲ್ ಸೆ ಕೈ ಚೀಜೋಂ ಕೋ ಪರಿವರ್ತನ್ ಕರ್ತಾ. ಸೂರ್ಯನ ಕಿರಣಗಳು ಈ ಜಗತ್ತಿನ ಮೇಲೆ ಬಿದ್ದಾಗ ಆ ಕಿರಣಗಳು ಅದರಲ್ಲಿ ಏನು ಶಕ್ತಿ ಇದೆ ಅದರಿಂದ ಕೆಲವೊಂದನ್ನೆಲ್ಲನೂ ಪರಿವರ್ತನೆ ಮಾಡ್ತಾನೆ, ಅಷ್ಟು ಶಕ್ತಿ ಇದೆ ಆ ಪ್ರಕೃತಿಗೆ. ಐಸೆ ಹಿ ಮಾಸ್ಟರ್ ಜ್ಞಾನ सूर्य अपने प्राप्त हुए सुख शांति की किरणों से सकाश से दुख अशांति से मुक्त करो. ಹಿಂಗೆ ಸ್ಥೂಲ ಸೂರ್ಯ ತನ್ನ ಕಿರಣಗಳಿಂದ ಏನೇ ಜಗತ್ತಲ್ಲಿ ಕೆಸರಿರ್ಬೋದು, ಇನ್ನೊಂದು ಮತ್ತೊಂದು ಇರ್ಬೋದು, ಅದೆಲ್ಲನೂ ಕೂಡ ಏನು ಮಾಡ್ತಿದೆ, ಅದು ಬದಲಾವಣೆ ಆಗುತ್ತೆ ತಾನೆ, ಅದೆಲ್ಲನೂ ಒಣಗಿ ಸರಿ ಹೋಗುತ್ತೆ ತಾನೆ. ಅದೇ ಥರ ನೀವು ಮಕ್ಕಳೇನಿದ್ದೀರಾ, ನೀವು ಮಾಸ್ಟರ್ ಜ್ಞಾನ ಸೂರ್ಯರು ಅಂದಮೇಲೆ ನೀವು ಮಾಸ್ಟರ್ ಜ್ಞಾನ ಸೂರ್ಯರು. ಜ್ಞಾನ ಸೂರ್ಯ ತಂದೆಯಿಂದ ಏನೆಲ್ಲ ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ, ಏನೇನು ಪ್ರಾಪ್ತಿಯಾಗಿದೆ ಬಾಬೋರಿಂದ? ಸುಖ ಶಾಂತಿ
ಎಲ್ಲವೂ ಪ್ರಾಪ್ತಿಯಾಗಿದೆ ತಾನೇ, ಶಕ್ತಿಗಳು ಸಿಕ್ಕಿದೆ ಬಾಬೋರಿಂದ, ಸತ್ಯರು ಪ್ರೀತಿ ಅನ್ನೋದನ್ನು ನಾವು ಅನುಭವ ಮಾಡ್ತೀವಿ, ಪವಿತ್ರತೆಯ ಮಹಾನ್ ಶಕ್ತಿ ನಮ್ಮೆಲ್ಲ ಮಕ್ಕಳಿಗೆ ಸಿಕ್ಕಿದೆ ತಾನೆ. ಮಾಸ್ಟರ್ ಜ್ಞಾನ ಸ್ಥೂಲ ಬಾಬಾ ಹೇಳ್ತಾ ಇದ್ದಾರೆ, ಜ್ಞಾನ ಸೂರ್ಯನಿಂದ ಏನೆಲ್ಲ ಶಕ್ತಿಯನ್ನು ಪಡ್ಕೊಂಡಿದ್ದೀರೋ ಅದನ್ನು ಜಗತ್ತಿನ ಆತ್ಮರಿಗೆ ಹರಡಿ ಅಂತ ಹೇಳ್ತಾ ಇರೋದು. ಸಕಾಶ ಕೊಡ್ರಿ, ಶಾಂತಿಯ ಕಿರಣಗಳನ್ನು ಬಾಬೋರಿಂದ ಪಡ್ಕೊಳ್ತೀರಿ, ನೀವು ಶಾಂತಿಯ ಅನುಭವ ಮಾಡ್ತೀರಲ್ವ, ಅದೇ ಥರ ಜಗತ್ತಿನ ಆತ್ಮರಿಗೂ ಇಷ್ಟು ಸಕಾಶ ಕೊಡ್ರಿ, ಶಕ್ತಿ ತುಂಬ್ರಿ ಅವರಲ್ಲಿ. ದುಃಖ ಅಶಾಂತಿ ಅವರ ಜೀವನದಲ್ಲಿ ಏನಿದೆ ಅದೆಲ್ಲವೂ ಇದರಿಂದ ಅವರು ಮುಕ್ತರಾಗಿಬಿಡಬೇಕು. ಈ ರೀತಿ मनसा सेवा से शक्तिशाली वृत्ति से ವಾಯುಮಂಡಲ್ ಕೋ ಪರಿವರ್ತನ್ ಕರೋ. ವರ್ತಮಾನದಲ್ಲಿ ಎಂಥ ದೊಡ್ಡ ಸೇವೆ ಮಾಡಬೇಕು ಮಕ್ಕಳೆಲ್ಲರೂ ಅಂದರೆ ಮನಸಾ ಸೇವೆ ಮಾಡಬೇಕು, ಮನಸ್ಸಿನಿಂದ. ಅಂದರೆ ಶಕ್ತಿಶಾಲಿ ವೃತ್ತಿ, ನಮ್ಮ ವೃತ್ತಿ ಅಂದರೆ ಭಾವನೆಗಳೇನಿದೆ, ಶುಭ ಭಾವನೆ ಶುಭ ಕಾಮನೆಯ ಈ ಶಕ್ತಿಶಾಲಿ ವೃತ್ತಿಯಿಂದ ವಾಯುಮಂಡಲವನ್ನೇ ಪರಿವರ್ತನೆ ಮಾಡಿಬಿಡಿ ಅಂತಿದ್ದಾರೆ ಬಾಬಾ. ತೋ ಅಭಿ ಮನಸಾ ಸೇವಾ ಕರೋ, ದುಃಖಿ ಆತ್ಮರಿಗೆ ಅದರಿಂದ ಬಿಡಿಸ್ಬೇಕು, ಅಶಾಂತದಿಂದ ಅವ್ರನ್ನ ಮುಕ್ತ ಮಾಡಬೇಕಂದ್ರೆ ನೀವು ಸಕಾಶ ಕೊಡ್ರಿ, ಮನಸಾ ಸೇವೆ ಮಾಡಿ. जैसे वाचा सेवा का विस्तार किया है वैसे मनसा सकाश द्वारा आत्माओं में हैप्पी और होप की लहर फैलाओ. ಹಿಂಗೆ ಮಾತಿನ ಮೂಲಕ ಬೇರೆಯವ್ರಿಗೆ ಜ್ಞಾನ ಹೇಳ್ತೀರಾ, ಅದು ವಿಸ್ತಾರದಲ್ಲಿ ಸೇವೆಯನ್ನಂತೂ ಮಾತಿನ ಮೂಲಕ ಮಾಡಿದ್ದೀರಿ. ಈಗೇನು ಮಾಡಬೇಕು, ಅದೇ ಥರ ಮನಸ ಸಕಾಶ ಕೊಡುವಂಥದ್ದು, ಮನಸ್ಸಿನ ಮೂಲಕ ಆತ್ಮರಿಗೆ ಅವ್ರ ಜೀವನದಲ್ಲಿ ಸಂತೋಷ ತರುವಂಥದ್ದು, ಅವರ ಜೀವನದಲ್ಲಿ ಭರವಸೆಯನ್ನು ತರಬೇಕು. ಇಂತಹ ಅಲೆ ಅವರಲ್ಲಿ ಉತ್ಪನ್ನ ಆಗಬೇಕು. ಜೀವನದಲ್ಲಿ ಭರವಸೆ ಇಲ್ಲದೆ ಭರವಸೆನ ಕಳ್ಕೊಂಡು ಬಿಟ್ಟಿದ್ದಾನೆ ಆತ್ಮ. ಕಷ್ಟದ ಮೇಲೆ ಕಷ್ಟ ಬಂದಾಗ ಅಯ್ಯೋ ಇಷ್ಟೇ ಜೀವನ ಬಿಡ್ರಿ ಅಂತ ಅವರು ಏನಾಗಿರ್ತಾರೆ, ಭರವಸೆನೇ ಇಲ್ಲ ಜೀವನದಲ್ಲಿ. ಅಂಥವರಿಗೆ ನೀವು ಭರವಸೆ ಮೂಡಿಸ್ಬೇಕು. ಅವ್ರ ಜೀವನ ದುಃಖದಲ್ಲಿದೆ ಅಂದಾಗ ಅವರ ಜೀವನವನ್ನು ಸಂತೋಷಮಯ ಮಾಡಬೇಕು, ಸಕಾಶದಿಂದ ಈ ಸೇವೆ ಮಾಡಿ ಅಂತಾರೆ ಬಾಬಾ. ಇಸ್ ವರ್ಷ जो हैप्पी और होप की टॉपिक रखी है उस प्रमाण हिम्मत दिलाओ, उमंग उत्साह दिलाओ. ಈ ವರ್ಷದ ಟಾಪಿಕ್ ಆ ಟೈಮಲ್ಲಿ ಇಟ್ಟಿರೋದು ಹ್ಯಾಪಿ ಮತ್ತು ಹೋಪ್. ಅಂದರೆ ಅರ್ಥಾತ್ ಸಂತೋಷವಾಗೂ ಇರಬೇಕು ಮತ್ತು ಭರವಸೆ ಹೋಪನ್ನು ಇರಬೇಕು, ಭರವಸೆಯನ್ನು ಹೊಂದಿರುವಂಥದ್ದು ಅಂದಾಗ ಅದೇ ಪ್ರಮಾಣ ನೀವು ಎಲ್ಲರಿಗೂ ಹಿಮ್ಮತ್ ದಿಲಾವ್. ಜನರಲ್ಲಿ ಏನು ಹೋಪ್ ಕಳ್ಕೊಂಡಿದ್ದಾರೆ, ಭರವಸೆ ಇಲ್ಲ, ಅವ್ರಿಗೆ ಹೋಪ್ ಮೂಡಿಸಿ ಅಂತ ಹೇಳ್ತಿದ್ದಾರೆ. ಹಿಮ್ಮತ್ತನ್ನು ಸಾಹಸವನ್ನು ತನ್ನಿ, ಅವರಲ್ಲಿ ಒಲವು ಉತ್ಸಾಹವನ್ನು ತುಂಬ್ರಿ ಅಂತ ಹೇಳ್ತಾ ಇದ್ದಾರೆ. ಬಾಪ್ ಕಾ ವರ್ಷ ದುಃಖ ಅಶಾಂತಿ ಸೆ ಮುಕ್ತ ದಿಲಾವು. ಬಾಪ್ ಕಾ ವರ್ಷ, ಬಾಬನಿಂದ ನಾವು ಮಕ್ಕಳಿಗೆ ಸುಖ ಶಾಂತಿ ಸಿಕ್ಕಿದೆ ತಾನೇ ಆಸ್ತಿಯ ರೂಪದಲ್ಲಿ. ಹಾಗೆಯೇ ಆ ದುಃಖ ಅಶಾಂತಿಯಲ್ಲಿರುವಂಥ ಆತ್ಮರಿಗೆ ಸುಖ ಶಾಂತಿಯ ಆಸ್ತಿಯನ್ನು ಕೊಡಿಸ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅಭಿ ಅವಶ್ಯಕತಾ सकाश देने की ज़्यादा है. इस सेवा में मन को बिजी रखो तो मायाजीत विजयी आत्मा स्वतः ही बन जाएंगे. ಅಂದರೆ ಈ ಸಕಾಶ ಕೊಡುವಂಥದ್ದನ್ನು ಹೆಚ್ಚು ಮಾಡಿಕೊಳ್ಳಿ. ಈ ಸೇವೆಯಿಂದ ನಿಮ್ಮ ಮನಸ್ಸನ್ನು ಬ್ಯುಸಿಯಾಗಿ ಇಟ್ಕೊಳ್ಳಿ. ಅವ್ರು ಕುಚ್ ಬುರಿ ಚೀಜೆ ಬಿ ಆತಿ ಅಂದರೆ ಅದಕ್ಕೆ ಮುಂಚೆ ಹೇಳ್ತಾರೆ ಬಾಬಾ, ನೀವೆಷ್ಟು ಮನಸ್ಸನ್ನು ಇಷ್ಟು ಒಳ್ಳೆ ಕಾರ್ಯದಲ್ಲಿ ಸೇವೆಯಲ್ಲಿ ನಿಮಿತ್ತ ಮಾಡ್ತೀರಿ ಅಂದರೆ ನೀವು ಸ್ವತಃ ಹಾಗೆ ವಿಜಯೀ ಆತ್ಮಗಳಾಗ್ಬಿಡ್ತೀರಿ. ಯಾವುದ್ರ ಮೇಲೆ? ಮಾಯೆ ಮೇಲೆ ವಿಜಯ ಗಳಿಸ್ತೀರಿ. ಬಾಕಿ ಚೋಟಿ ಚೋಟಿ ಬಾತೆ ತೋ ಸೈಡ್ ಸೀನ್ ಹೈ. ಸೈಡ್ ಸೀನ್ ಮೇ कुछ अच्छा भी आता है, कुछ बुरी चीज़ भी आती है. तो साइड सीन को क्रॉस कर मंजिल पर पहुंचना होता है. ದಾರಿಯಲ್ಲಿ ನೀವು ಸಾಕ್ತಾ ಇದ್ದೀರಾ, ಇದರಲ್ಲಿ ಸೈಡ್ ಸೀನ್ ಬದಿ ದೃಶ್ಯಗಳೆಲ್ಲ ಕಾಣುತ್ತಲ್ಲ, ಅದನ್ನೆಲ್ಲನೂ ನಿವಾರಣೆ ಮಾಡಿಕೊಂಡು ಮುಂದೆ ಹೋಗಬೇಕು. ಸೈಡ್ ಸೀನ್ ನೋಡಿಕೊಂಡು ಕೂತ್ಕೊಳ್ಬಾರ್ದು. ಅದನ್ನು ಒಂದು ಮನೋರಂಜನೆ ಅಂತ ತಿಳ್ಕೊಳ್ಳಿ. ನಮ್ಮ ಮನಸ್ಸನ್ನು ಬೇರೆ ಕಡೆ ಆಕರ್ಷಣೆ ಮಾಡುವಂಥದ್ದಿರುತ್ತೆ. ಅದರಿಂದ ಯಾವುದಕ್ಕೂ ಆಕರ್ಷಿತರಾಗದೆ ನಮ್ಮ ಗುರಿಯ ಕಡೆ ನಾವು ಸಾಕ್ತಾ ಹೋಗಬೇಕು. ತೋ ಎವರೆಡಿ ಹೋನ ಕಲ್ ಭಿ ಕುಚ್ ಹೋ ಜಾಯೆ ಎವರೆಡಿ ಹೇ. ಬಾಬಾ ಕೇಳ್ತಾ ಇದ್ದಾರೆ, ಸದಾ ರೆಡಿ ಇದ್ದೀರಾ? ನಾಳೆನೇ ಹೆಚ್ಚು ಕಡಿಮೆ ಆಗ್ಬೋದು, ತಿಳ್ಕೊಳ್ಳಿ. ರೆಡಿನಾ? ಪೆಹಲೆ ಲೈನ್ ಎವರೆಡಿ ಹೇ, ಕಲ್ ಭಿ ಹೋ ಜಾಯೆ ತೋ. ಬಾಬಾ ಮತ್ತೆ ಕೇಳ್ತಾ ಇದ್ದಾರೆ ಫಸ್ಟ್ ಲೈನ್ನವರು, ನೀವು ರೆಡಿ ಇದ್ದೀರಾ?
ನಾಳೆನೇ ಏನೇ ಹೆಚ್ಚು ಕಡಿಮೆ ಆಗ್ಬೋದು, ಶರೀರ ಬಿಟ್ಟು ಹೋಗುವಂಥ ಟೈಮ್ ಬರ್ಬೋದು. ಆದರೆ ಎವರೆಡಿನ टीचर्स तैयार हो तो अच्छा। यो वर्ग वाले तैयार हैं, जितने भी वर्ग आए हो ಎವರೆಡಿ ಸೋಚನಾ ಬಾಬಾ ಹೇಳ್ತಿದ್ದಾರೆ. ಅನೇಕ ವರ್ಗದವರು ವರ್ಗೀಕರಣ ಸೇವೆ ನಡೀತಾ ಇದೆಯಲ್ಲ, ವಿಂಗ್ಸ್ ಸೇವಾ, ನೀವು ಎಲ್ಲರೂ ರೆಡಿ ಇದ್ದೀರಾ? ಯೋಚನೆ ಮಾಡಿರಿ. ದೇಖ್ನಾ ದಾದಿಯಾ ದೇಖ್ ರಹಿ ಹೋ, ಸಬ್ ಹಾತ್ ಇಲಾ ರಹಿ ಹೈ. ಹಾಂ ಬಾಬಾ ಎವರೆಡಿ ಅಂತ ಎಲ್ಲರೂ ಕೈಯಲ್ಲಿ ಆಡಿಸ್ತಿದ್ದಾರೆ. ಅದಕ್ಕೆ ದಾದಿಗಳಿಗೆ ಹೇಳ್ತಿದ್ದಾರೆ, ಬಾಬಾ ನೋಡಿ ಇವ್ರನ್ನೆಲ್ಲ, ಅಚ್ಚಾ ಹೈ ಮುಬಾರಕ್ ಹೋ, ಅಗರ್ ನಹೀ ಭೀ ಹೋನಾ तो आज की रात तक हो जाना, क्योंकि समय आपका इंतज़ार कर रहा है. ಒಂದು ವೇಳೆ ನೀವು ರೆಡಿ ಇಲ್ಲ ಅನ್ನೋದಾದರೆ ಇವತ್ತು ರಾತ್ರಿ ಎಲ್ಲನೂ ರೆಡಿಯಾಗಿಬಿಡ್ರಿ, ನಾಳೆನೇ ಏನು ಬೇಕಾದರೂ ಆಗ್ಬೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸಮಯ ಏನಾಗ್ತಿದೆ, ನಿಮ್ಮನ್ನು ನಿರೀಕ್ಷಿಸ್ತಾ ಇದೆ. ಸಮಯದ ಅಂದರೆ ಪ್ರಕೃತಿ ಜೀತಾತ್ಮರು ಎಲ್ಲಿ ಎಷ್ಟು ರೆಡಿ ಇದ್ದಾರೆ ಅಂತ ಅದನ್ನು ಕೂಡ ನಿರೀಕ್ಷಣೆಯನ್ನು ಮಾಡ್ತಾ ಇದೆ. बाप दादा मुक्ति के गेट खोलने का इंतज़ार कर रहे हैं. ಸಮಯನೂ ನಿರೀಕ್ಷಿಸ್ತಾ ಇದೆ ಮತ್ತು ಬಾಪ್ ದಾದಾರವರು ಮಕ್ಕಳನ್ನೆಲ್ಲ ಯಾವ ರೀತಿ ರೆಡಿಯಾಗೋದನ್ನು ಯಾಕೆ ಹೇಳ್ತಿದ್ದಾರೆ ಅಂದರೆ, ಬಾಬಾ ಮುಕ್ತಿಧಾಮದ ಗೇಟನ್ನು ತೆರೆಯೋದಕ್ಕೆ ಮಕ್ಕಳನ್ನೆಲ್ಲರನ್ನೂ ನಿರೀಕ್ಷಿಸ್ತಾ ಇದ್ದಾರೆ. ಮಕ್ಕಳು ರೆಡಿನಾ, ನಾನು ಬಾಗಿಲು ತೆಗೆದು ಬಿಡಲಾ ಅಂತ ನೋಡ್ತಾ ಇದ್ದಾರೆ. ಅಡ್ವಾನ್ಸ್ ಪಾರ್ಟಿ ಆಪ್ಕಾ ಆಹ್ವಾನ್ ಕರ್ ರಹಿ ಹೈ, ಕ್ಯಾ ನಹೀ ಕರ್ ಸಕ್ತೆ ಹೋ, ಮಾಸ್ಟರ್ ಸರ್ವಶಕ್ತಿವಾನ್ ತೋ ಹೋ ಹಿ. ಅಡ್ವಾನ್ಸ್ ಪಾರ್ಟಿಯವರು ನಿಮ್ಮನ್ನು ನಿರೀಕ್ಷಣೆ ಮಾಡ್ತಿದ್ದಾರೆ, ಯಾವಾಗ ಪರ್ಫೆಕ್ಟ್ ಆಗ್ತಾರೆ, ಯಾವಾಗ ರೆಡಿ ಆಗಿಬಿಡ್ತಾರೆ ಅಂತ ಹೇಳಿ. ಏಕೆಂದರೆ ನೀವು ಮಾಸ್ಟರ್ ಸರ್ವಶಕ್ತಿವಂತರು. ನೀವು ಇವತ್ತು ರಾತ್ರಿ ಎಲ್ಲನೂ ಬೇಕಾದರೆ ಏನು ಮಾಡ್ಬೋದು, ನಾಳೆಗೆ ಇವತ್ತೇ ರಾತ್ರಿ ಎಲ್ಲನೂ ರೆಡಿಯಾಗಿಬಿಡ್ಬೋದು ಅಂತ ಹೇಳ್ತಿದ್ದಾರೆ ಬಾಬಾ. ನೀವೇನು ಸಾಧಾರಣ ಅಲ್ಲ, ಮಾಸ್ಟರ್ ಸರ್ವಶಕ್ತಿವಂತರು. ದೃಢ ಸಂಕಲ್ಪ ಕರೋ, ಯ ಕರ್ನಾ ಹೇ ಯ ನಹಿ ಕರ್ನಾ ಹೇ, ಬಸ್ ಇಷ್ಟು ಮಾಡಿರಿ ಅಷ್ಟೇ. ಇದು ಮಾಡಬೇಕು, ಇದು ಮಾಡಬಾರ್ದು, ಇದು ತಿಳಿದು ನಾವು ಕರ್ಮ ಮಾಡಬೇಕು. ಮೇಲೆ ಹೇಳಿದ್ರಲ್ಲ, ಕರ್ಮದ ಗುಹ್ಯ ಗತಿ, ನಾನೇನು ಕರ್ಮ ಮಾಡ್ತೀನಿ ಅದು ರಿಟರ್ನ್ ಪ್ರತಿಫಲ ಇರುತ್ತೆ ಅಂದಾಗ ಗಮನವಿಟ್ಟು ನಾವು ಕರ್ಮ ಮಾಡಬೇಕು. ನಹಿ ಕರ್ನಾ ಹೇ ತೋ ದೃಢ ಸಂಕಲ್ಪ ಸೆ ನಹಿ ಕೋ ನಹಿ ಕರ್ಕೆ ದಿಖಾओ. ಈಗ ಇದು ಮಾಡಬಾರ್ದು, ಇದು ಸರಿ ಇಲ್ಲ, ಶ್ರೀಮತಕ್ಕೆ ವಿರುದ್ಧ ಇದೆ ತಿಳ್ಕೊಳ್ಳಿ. ಅದನ್ನು ಮಾಡಬಾರ್ದಂದರೆ ಮಾಡಬಾರ್ದು, ರೀತಿ ತೋರಿಸಿ. ಮಾಸ್ಟರ್ ತೋ ಹೋಹಿನಾ, ನೀವೆಲ್ಲ ಮಕ್ಕಳೇನಿದ್ದೀರಿ, ಅಷ್ಟು ಮಾಸ್ಟರ್ಸ್ ಇದ್ದೀರಿ ತಾನೆ, ಮಾಡಬೇಕಂದ್ರೆ ಮಾಡಬೇಕು, ಇಲ್ಲ ಅಂದರೆ ಇಲ್ಲ. ನಿಮ್ಮಲ್ಲಿ ಅಥಾರಿಟಿ ಇದೆಯಲ್ವಾ ಅಂತ ಬಾಬಾ ಹೇಳ್ತಿದ್ದಾರೆ. ಅಭಿ ಪೆಹ್ಲಿ ಬಾರ್ ಕೌನ್ ಆಯೇ ಹೇ, ಬಾಬಾ ಎಲ್ಲರಿಗೂ ಕೈ ಎತ್ತಿಸ್ತಿದ್ದಾರೆ. ಜೋ ಪೆಹ್ಲಿ ಬಾರ್ ಆಯೇ ಹೇ ವೋ ಹಾತ್ ಉಠಾओ, ಊಂಚಾ ಹಾತ್ ಉಠಾओ, ಹಿಲಾओ. ಬಾಬೋರ ಮುಂದೆ ಅನೇಕ ಹೊಸ ಮಕ್ಕಳಿದ್ದಾರೆ. ಆ ದೃಶ್ಯ ನೋಡಿ, ಎಲ್ಲರೂ ಕೈ ಎತ್ತಿದ್ದಾರೆ. ಹೊಸ ಮಕ್ಕಳನ್ನೆಲ್ಲ ನಿಲ್ಲಿಸಿದ್ದಾರೆ ಬಾಬಾ. इतने आए हैं अच्छा है, जो भी पहली बार आए हैं उनको पदम गुणा मुबारक है, मुबारक है. बाप दादा खुश होते हैं कि कल्प पहले वाले बच्चे फिर से अपने परिवार में पहुंच गए, इसलिए अभी पीछे आने वाले कमाल करके दिखाना. ಎಲ್ಲ ಹೊಸ ಮಕ್ಕಳು ಬಂದಿದ್ದೀರಾ ಅಂದಾಗ ತಮ್ಮೆಲ್ಲರಿಗೂ ಪದುಮದಷ್ಟು ಶುಭಾಶಯಗಳು ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ನೀವು ನಿಮ್ಮ ಪರಿವಾರ ಒಂದಲ್ಲಿ ಬಂದು ತಲುಪಿಬಿಟ್ರಿ ಅಂದಮೇಲೆ ನೀವು ಕಮಾಲ್ ಮಾಡಿ ತೋರಿಸ್ಬೇಕು. ಪರಿವಾರದಲ್ಲಿ ಬಂದ್ರಲ್ವ, ಪೀಚೆ ರೆಹನಾ ನಹಿ, ಪೀಚೆ ಆಯಿತೋ ಲೇಕಿನ್ ಪೀಚೆ ನಹಿ ರೆಹನಾ. ನೀವು ಬಲೆ ತಡವಾಗಿ ಬಂದಿದ್ದೀರ ಹಂಗಂತೇಳಿ ಹಿಂದೆ ಇರಬೇಡ್ರಿ, ನೀವು ಮುಂದೆ ಬನ್ನಿ ಅಂತ ಹೇಳ್ತಿದ್ದಾರೆ. ಕಮಾಲ್ ಮಾಡಿರಿ ಅಂತ ಹೇಳ್ತಿದ್ದಾರೆ. आगे से आगे रहना, इसके लिए तीव्र पुरुषार्थ करना पड़ेगा. हिम्मत है ना, हिम्मत है, अच्छा है. हिम्मत बच्चे मददे बाप दादा और परिवार. ನೀವು ಸಾಹಸ ಮಾಡಿರಿ, ತೀವ್ರ ಪುರುಷಾರ್ಥ ಮಾಡಬೇಕು. ನೀವು ಲೇಟಾಗಿ ಬಂದಿದ್ದೀರ ಅಂದರೆ ಒಳ್ಳೆ ಪುರುಷಾರ್ಥ ಮಾಡಿರಿ, ಮುಂದೆ ಹೋಗಬೇಕು ನೀವು ಅಂತಾರೆ. ಬಾಬಂದು ಸಹಾಯ ಇದೆ, ಬಾಪ್ ದಾದಾರವ್ರದ್ದು ಪರಿವಾರನೂ ಕೂಡ ನಿಮ್ಮೆಲ್ಲರಿಗೂ ಸಹಾಯ ಮಾಡ್ತಾರೆ. अच्छा है क्योंकि बच्चे घर का श्रृंगार हो. ಕಳೆದೋಗಿರುವಂಥವ್ರು ತನ್ನ ಪರಿವಾರದಲ್ಲಿ ಬಂದಾಗ ಮನೆಗೆ ಮಕ್ಕಳೇ ಶೃಂಗಾರ ಅಲ್ವಾ. ನೀವೆಲ್ಲರೂ ಮನೆಗೆ ಬಂದು ತಲುಪಿಬಿಟ್ರಿ. तो जो भी आए हैं वो मधुबन के श्रृंगार हैं. देखिए बाबा क्या कह रहे, ನೀವು ಯಾರೆಲ್ಲ ಮಕ್ಕಳು ಬಂದಿದ್ದೀರಾ, ನೀವು
मनेय श्रृंगार मधुबनद श्रृंगार। अच्छा, सेवा का टर्न भोपाल जोन का है। अच्छा, बहुत आए हैं, झंडा हिला रहे हैं, ಎಲ್ಲರ ಕೈನಲ್ಲಿ ಬಾಬನ ಬಾವುಟ ಇದೆ, और ಅಲ್ಲಾಡಿಸ್ತಿದ್ದಾರೆ। गोल्डन चांस तो मिलता है ना। अच्छा, जो भी सेवा के निमित्त आए हुए हैं उनमें से सभी ने सेवा का जो बल है, फल है, अतीन्द्रिय सुख की अनुभूति का वो अनुभव किया। ನೀವು ಸೇವೆಗೆ ನಿಮಿತ್ತರಾಗಿದ್ದೀರಿ, ಸೇವೆ ಮಾಡೋಕ್ಕೆ ಬಂದಿದ್ದೀರ, ಸೇವೆಯಿಂದ ನಿಮಗೆ ಶಕ್ತಿ ಮತ್ತು ಸೇವೆಯಿಂದ ಫಲದ ಅನುಭವ ಮತ್ತು ಸೇವೆ ಮಾಡಿರೋದ್ರಿಂದ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಿರಾ ಸೇವೆ ಮಾಡ್ತಾ ಮಾಡ್ತಾ? ಬಾಬಾ ಅವರು ಕೇಳ್ತಿದ್ದಾರೆ, ಕಿಯಾ ಮತ್ತೆ ಕೇಳ್ತಿದ್ದಾರೆ। ಅಭಿ ಭಲೆ यहाँ के भले हाँ के लिए झंडे हिलाओ जिसने किया। ಇಂತಹ ಸೇವೆ ನಾವು ಮಾಡಿದ್ವಿ, ಸಂತುಷ್ಟ ಆಯಿತು, ಅತೀಂದ್ರಿಯ ಸುಖದ ಅನುಭವ ಆಯಿತು ಮತ್ತು ಶಕ್ತಿ ಪಡ್ಕೊಂಡೆ ಅನ್ನುವಂತಹ ಮಕ್ಕಳು ನೀವು झंडा ಬಲೆ ಅಲ್ಲಾಡಿಸಿ। अच्छा, अभी तो अतीन्द्रिय सुख का अनुभव किया या सदा रहेगा? ಇಲ್ಲಿ ಬಂದಾಗ ಅಷ್ಟೇ ಅತೀಂದ್ರಿಯ ಸುಖದ ಅನುಭವ ಆಯಿತಾ ಅಥವಾ ಸದಾ ಅನುಭವವನ್ನು ಮಾಡ್ತೀರಾ ಅಂತ ಹೇಳಿ ಇರ್ತದ? ಸದಾ ಅನುಭವ ಅತೀಂದ್ರಿಯ ಸುಖದ್ದು या थोड़ा समय रहेगा? जो दिल से प्रॉमिस करता है, देखो देखा देखी हाथ नहीं उठाना, जो दिल से समझता है कि मैं इस प्राप्ति को सदा कायम रखूँगा, विघ्न विनाशक बनूँगा, वो झंडा हिलाओ भले। ಬಾಬಾ ಹೇಳ್ತಿರೋದು ಅವ್ರು ಇವ್ರನ್ನ ನೋಡಿ ಇವ್ರ ಕೈ ಎತ್ತಿದ್ದಾರೆ ಅವ್ರ ಕೈ ಎತ್ತಿದ್ದಾರೆ ಅಂತ ಎತ್ತಕ್ಕೆ ಹೋಗ್ಬೇಡ್ರಿ। ಯಾರು ನಾನು ಈ ಸಮಯದಲ್ಲಿ ಸದಾ ಪ್ರಾಪ್ತಿಯನ್ನು ಏನು ಪಡ್ಕೊಂಡಿದ್ದೀನಿ ಇದನ್ನು ಕಾಯಮ್ಮಾಗಿ ಇಟ್ಕೊಳ್ತೀನಿ, ಈಗಿನ ಅತೀಂದ್ರಿಯ ಸುಖದ ಅನುಭವ ನಿಮಗೇನಾಗಿದೆ ಇದನ್ನು ಸದಾ ಇಟ್ಕೊಳ್ತೀನಿ, ನಾನು ಸದಾ ವಿಘ್ನ ವಿನಾಶಕನಾಗ್ತೀನಿ ಅನ್ನುವಂಥ ಮಕ್ಕಳು झंडा ಅಲ್ಲಾಡಿಸಿ ಅಂತ ಇದ್ದಾರೆ। अच्छा देखो, आप टीवी में आ रहे हो, फिर टीवी का फ़ोटो भेजेंगे। ಒಂದು ವೇಳೆ ಸ್ಥಿತಿ ಹೆಚ್ಚು ಕಡಿಮೆ ಆದರೆ ಇವಾಗ ನಿಮ್ಮದೇನು ಫೋಟೋ ಇದೆಯಲ್ಲ ಇದನ್ನು ನಿಮಗೆ ಕಳಿಸ್ತೀವಿ ಅಂತಿದ್ದಾರೆ ಬಾಬ್ ದಾದಾ। अच्छा, ये चांस जो रखा है वो बहुत अच्छा है। ಅಂದರೆ ಸೇವಾ ಟರ್ನ್ ಅವ್ರವ್ರದ್ದೇ ಸ್ಟೇಟಿಂದ ಬರ್ತೀರಿ, ನೀವು ಸೇವೆ ಮಾಡ್ತೀರಿ, ಇದು ಅವಕಾಶ ಇದೆ ಸೇವೆ ಮಾಡುವಂಥದ್ದು, ಇದು ಭಾಳ ಒಳ್ಳೆಯದಿದೆ। ಚಾನ್ಸ್ ಲೇತೆ भी खुशी से है और टर्न बाय टर्न सभी को खुली दिल से छुट्टी भी मिल जाती है आने की। ಅಂದರೆ ಸೇವಾ ಟರ್ನ್ ಅಂದರೆ ಹೆಚ್ಚು ಸಂಖ್ಯೆಯಿಂದನೂ ಬಾಬಾ ಅವ್ರ ಹತ್ರ ಹೋಗ್ಬೋದಲ್ವ, ಈ ಚಾನ್ಸು ಇರುತ್ತೆ, ಖುಷಿಯಿಂದ ನೀವು ಸೇವೆ ಮಾಡೋಕ್ಕೆ ಬರ್ತೀರಾ, ಎಷ್ಟು ಅವಕಾಶ ಇದೆ ನೋಡ್ರಿ। ಅಚ್ಚಾ, ಅಭಿ ಕಮಾಲ್ ಕ್ಯಾ ಕರೆಂಗೆ? ಅದಕ್ಕೆ ಯಾರೋ ಆನ್ಸರ್ ಮಾಡಿದ್ದಾರೆ, 2008 में आपको प्रत्यक्ष करके दिखाएंगे। ಯಾರೋ ಭಾಳ ದೊಡ್ಡ ಮಾತು ಹೇಳಿದ್ದಾರೆ, 2008ಕ್ಕೆ ಬಾಬಾ ನಿಮ್ಮನ್ನು ಜಗತ್ತಲ್ಲಿ ಪ್ರತ್ಯಕ್ಷ ಮಾಡಿ ತೋರಿಸ್ತೀವಿ ಅಂತ। अच्छा है, एक दो को सहयोग देकर इस वायदे को पूरा करना। ಪರಸ್ಪರ ಒಬ್ರಿಗೊಬ್ಬರು ಸಹಯೋಗ ಕೊಟ್ಕೊಂಡು ಬಾಬನ್ನ ಪ್ರತ್ಯಕ್ಷತೆ ಮಾಡುವಂಥ ವಾಯ್ದೆ ಮಾಡ್ತಿದ್ದೀರಲ್ಲ, ಒಬ್ರಿಗೊಬ್ಬರು ಸಹಯೋಗ ಕೊಟ್ಕೊಂಡು ಇದನ್ನು ಮಾಡಿ ಈ ಕಾರ್ಯ ಮಾಡಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ। ಅದಕ್ಕೆ ಜರೂರ್ ಕರೆಂಗೆ, ಎಲ್ಲರೂ ಇಷ್ಟು ಶುಭ ಸಂಕಲ್ಪ ಮಾಡಿದ್ದೀರಾ ಅಂದಾಗ ಖಂಡಿತ ಮಾಡ್ತೀರಾ ಅಂತ ಬಾಬನೂ ನೋಡ್ರಿ ಎಷ್ಟು ಭರವಸೆ ಇಟ್ಕೊಂಡಿದ್ದಾರೆ ಮಕ್ಕಳ ಮೇಲೆ। ಮಾಸ್ಟರ್ ಸರ್ವಶಕ್ತಿಮಾನ್ ಕೆ ಲಿಯೆ ಕೋಯಿ ಭಿ ವಾಯ್ದಾ ನಿಭಾನಾ कोई बड़ी बात नहीं है ना, सिर्फ दृढ़ता को साथी बना के रखना। ದೃಢತೆಯನ್ನೇನು ಮಾಡಿರಿ ಜೊತೆಗಾರನಾಗಿ ಮಾಡ್ಕೊಳ್ಳಿ, ದೃಢತಾ ಕೋ ನಹಿ ಚೋಡ್ನಾ ಕ್ಯೋಂಕಿ ದೃಢತಾ ಸಫಲತಾ ಕಿ ಚಾಬಿ ಹೈ। ದೃಢತೆ ಇರಲಿ, ವಿಶ್ವಾಸ ಇರಲಿ, ನಿಮಗೆ ಏನು ಸಂಕಲ್ಪ ಮಾಡ್ತೀರೋ ಮೇಲ್ಮೇಲಲ್ಲ, ಇದರಿಂದನೂ ದೃಢತೆ ಎಲ್ಲಿದೆ ಇಲ್ಲಿ ಅಲ್ಲಿ ಸಫಲತೆ ಸಿಗುತ್ತೆ। ಸಫಲತೆ ಸಿಗೋದಕ್ಕೆ ಬೀಗದ ಕೈ ಅಂದರೆ ದೃಢತೆ, ಮಾಡೇ ತೀರ್ತೀನಿ ಅನ್ನುವಂಥದ್ದು ದೃಢ ಸಂಕಲ್ಪ ಮಾಡಬೇಕು। तो जहाँ दृढ़ता होगी वहाँ सफलता आई ही है, ऐसे है ना, करके दिखाएंगे। बाप दादा को भी खुशी है, अच्छा है, ಬಾಪ್ ದಾದ ಮಕ್ಕಳನ್ನ ನೋಡ್ತಾ ಅವ್ರಿಗೂ ನಮಗೂ ಸಂತೋಷ ಇದೆ, ಒಳ್ಳೆಯದು, ನೀವು ಬಾಬನ್ನು ಪ್ರತ್ಯಕ್ಷತೆ ಮಾಡಿ ಅಂತ ಹೇಳ್ತಿದ್ದಾರೆ। देखो कितनों को चांस मिलता है, आधा क्लास तो सेवा करने वालों की तरफ का
ಹೋತಾ है ಸೇವಾ ಟರ್ನಲ್ಲಿ ಸೇವಾದಾರಿಗಳೇ ತುಂಬಿರ್ತಾರೆ ಕ್ಲಾಸಲ್ಲಿ, ಅದಕ್ಕೆ ಹೇಳ್ತಾ ಇದ್ದಾರೆ. ಒಳ್ಳೆಯದಲ್ವಾ? ಅಚ್ಚಾ है. देखो साकार बाबा के होते हुए बहुत अच्छा पाठ बजाया है. पहले म्यूज़ियम ಮನ इसने ಭೋಪಾಲ್ ಝೋನ್ನಲ್ಲಿ ಬ್ರದರ್ ಇದ್ದರು ಮಹೇಂದ್ರ ಬಾಯಿ ಅಂತ ತಯಾರು ಕಿಯಾತ. ಮಹೇಂದ್ರ ಬಾಯಿ ಬಾಬಂದು ಒಳ್ಳೆ ರೈಟ್ ಹ್ಯಾಂಡ್ ಸೇವಾದಾರಿ ಮಗು ಇದ್ದರು, ಅಲ್ಲಿದ್ದು ಡೈರೆಕ್ಟರ್ ಇದ್ದರು ಎಂ ಪಿಂದು. ಅವ್ರಿಗೆ ಹೇಳ್ತಾ ಇದ್ದಾರೆ ಬಾಬಾ ಫಸ್ಟು ಮ್ಯೂಸಿಯಮನ್ನೆಲ್ಲ ಮಾಡೋದು ಇವರು ಪ್ರಾರಂಭ ಮಾಡಿದ್ದಾರೆ. ತೋ ದೇಖೋ ಸಾಕಾರ ಬಾಪ್ಕಿ ದುವಾಯೆ ಸಾರೆ ಝೋನ್ ಕೋ ಹೇ. ಅವ್ರಿಗೆ ಹೇಳ್ತಿದ್ದಾರೆ ಮಹೇಂದ್ರ ಬಾಯಿ ಬಾಬಾ ಸಾಕಾರ ಬಾಬನನ್ನು ನೋಡಿದರು, ಅವರಿಂದ ಪಾಲನೆ ತಗೊಂಡಿದ್ರು. ಅದಕ್ಕೆ ಹೇಳ್ತಿದ್ದಾರೆ ಸಾಕಾರ ತಂದೆಯಿಂದ ಆಶೀರ್ವಾದವನ್ನು ಪಡ್ಕೊಂಡಂತಹ ಝೋನ್ ನಿಮ್ಮದು ಅಂತ ಹೇಳ್ತಿದ್ದಾರೆ. ಅಭಿ ಕೋಯಿ ನವೀನತಾ ಕರ್ಕೆ ದಿಖಾಯೆಂಗೆ. अभी बहुत समय हो गया है, कोई नई इन्वेंशन नहीं निकाली है. वर्गीकरण भी अभी पुराना हो गया है. प्रदर्शनियाँ, मेला, कॉन्फ्रेंस, स्नेह मिलन ये सब हो गए हैं. ಬಾಬಾ ಹೇಳ್ತಾರೆ ಸೇವಾ ಫೀಲ್ಡಲ್ಲಿ ನೀವು ಏನಾದರೂ ಹೊಸದನ್ನು ತಗೊಂಡು ಬನ್ನಿ, ಎಲ್ಲ ಥರದ ಸೇವೆ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ ಬಾಬಾ. ಕಾನ್ಫರೆನ್ಸು ಮಾಡಿದ್ದಾಯಿತು, ಇದು ಹಳೆದಾಯಿತು, ವಿಂಗ್ಸ್ ಸೇವೆನೂ ಹಳೆದು. ಅಭಿ ಕೊಯ್ ನಯಿ ಬಾತ್ ನಿಕಾಲೋ. ಸೇವಾ ಫೀಲ್ಡಲ್ಲಿ ಯಾವುದಾದ್ರು ಹೊಸದನ್ನು ನೀವು ತನ್ನಿ. ಶಾರ್ಟ್ ಅವ್ರ ಸ್ವೀಟ್, ಖರ್ಚಾ ಕಮ್ ಅವ್ರ ಸೇವಾ ಜಾದ. ಕಡಿಮೆ ಖರ್ಚಿರಲಿ, ಹೆಚ್ಚು ಸೇವೆ ಆಗಲಿ. ಕಡಿಮೆ ಇರಬೇಕು, ಭಾಳ ಮಧುರವಾಗಿರಬೇಕು ಅಂತ ಹೇಳ್ತಿದ್ದಾರೆ. ಈ ಥರ ಸೇವೆಯನ್ನು ಮಾಡಿರಿ. ರಾಯ್ ಬಹದ್ದೂರ್ ಹೋನ ಅವರಿಗೆ ಟೈಟಲ್ ಕೊಡ್ತಿದ್ದಾರೆ ಬಾಬಾ ಅಣ್ಣವ್ರಿಗೆ, ರಾಯ್ ಬಹದ್ದೂರ್ ಅಲ್ವಾ ಅಂತ. ತೋ ರಾಯ್ ಬಹದ್ದೂರ್ ನಯಿ ರಾಯ್ ನಿಕಾಲೋ. जैसे प्रदर्शनी निकली, फिर मेला निकला, फिर वर्गीकरण निकला, ऐसे कोई नई इन्वेंशन निकालो. देखेंगे कौन निमित्त बनता है. अच्छा है, हिम्मत वाले हैं. इसलिए बाप दादा हिम्मत रखने वाले को सदा एडवांस में मदद की मुबारक दे रहे हैं. ಎಲ್ಲ ಥರದ ಸೇವೆಯನ್ನು ನೀವು ಕಾರ್ಯರೂಪದಲ್ಲಿ ತಂದಿದ್ದೀರಾ ಅಂದಾಗ ಈಗ ಹೊಸದಾಗಿ ಏನಾದರೂ ಸೇವೆಯಲ್ಲಿ ನವೀನತೆ ತನ್ನಿ. ಯಾರು ತರ್ತೀರಾ ಅವರಿಗೆ ಬಾಬಾ ಇನ್ ಅಡ್ವಾನ್ಸ್ ಸಹಾಯನೂ ಮಾಡ್ತೀವಿ, ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. अच्छा अभी 1 सेकंड में बाबा ड्रिल करा रहे हैं. 1 सेकंड में सभी बहुत मीठी मीठी स्वीट साइलेंस की स्टेज के अनुभव में खो जाओ. ಬಾಬಾ ಡ್ರಿಲ್ ಮಾಡಿಸಿದ್ದಾರೆ. 1 ಸೆಕೆಂಡಿಗೆ ನೀವು ತಮ್ಮ ಮಧುರಾತಿ ಮಧುರ ಸ್ವೀಟ್ ಸೈಲೆನ್ಸ್, ಮಧುರ ಮನೆ ಪರಮಧಾಮದಲ್ಲಿ ಸ್ವೀಟ್ ಸೈಲೆನ್ಸ್ ಅನುಭವವನ್ನು ಆತ್ಮ ಮಾಡುವಂಥದ್ದಲ್ಲ, ಆ ಸ್ವೀಟ್ ಸೈಲೆನ್ಸಿನ ಅನುಭವದಲ್ಲಿ ನಿಮ್ಮನ್ನು ನೀವು ಸಮಾವೇಶ ಆಗಿಬಿಡಿ, ಸಮಾವೇಶ ಮಾಡಿಕೊಳ್ಳಿ. ಆ ಶಾಂತಿಯಲ್ಲಿ ನೀವು ನಿಮ್ಮನ್ನು ನೀವು ಸಮಾವೇಶ ಮಾಡಿಕೊಳ್ಳಿ. 1 सेकंड में अनुभव करेंगे. ಬಾಪ್ ದಾದನೆ ಡ್ರಿಲ್ ಕರಾಯಿ. अच्छा ಬಾಬಾ ಎಲ್ಲ ಮಕ್ಕಳಿಗೆ ನಮಸ್ತೆ ಹೇಳ್ತಿದ್ದಾರೆ. ಇಡೀ ಮುರಳಿಯ ಸಾರನು ಈ 3 ಲೈನ್ನಲ್ಲಿ ಬರುತ್ತೆ, ನಾವು ಕೇಳೋಣ. ಚಾರೋ ಓರ್ಕೆ ಸರ್ವ ತೀವ್ರ ಪುರುಷಾರ್ಥಿ, 4 ಕಡೆಯ ಸರ್ವ ತೀವ್ರ ಪುರುಷಾರ್ಥಿಗಳು, ಸದಾ ದೃಢ ಸಂಕಲ್ಪ द्वारा सफलता को प्राप्त करने वाले, सदा विजय के तिलकदारी, बाप दादा के दिल तख्त दारी, डबल ताजदारी, ವಿಶ್ವ ಕಲ್ಯಾಣಕಾರಿ. ದೃಢ ಸಂಕಲ್ಪದ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳೋರು, ಸದಾ ವಿಜಯದ ತಿಲಕ ಧರಿಸಿರುವಂಥವರು, ಬಾಪ್ ದಾದಾರವರ ಹೃದಯ ಸಿಂಹಾಸನಾಧೀಶರು, ಡಬಲ್ ಕಿರೀಟಧಾರಿಗಳು, विश्व कल्याणकारिಗಳು. सदा लक्ष्य और लक्षण को समान करने वाले, परमात्मा प्यार में पलने वाले, सदा लक्ष्य ಮತ್ತು ಲಕ್ಷಣವನ್ನು ಸಮಾನಾಗಿ ನೋಡುವಂಥವರು, ಪರಮಾತ್ಮನ ಪ್ರೀತಿಯ ಪಾಲನೆಯನ್ನು ಪಡೆಯುವಂಥವರು. ऐसे सर्वश्रेष्ठ बच्चों को बाप दादा का याद प्यार, दिल की दुआएं और नमस्ते. बाप दादा को भी हम सब बच्चों का याद प्यार
ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ. ದಾದಿ ಜೊತೆ ಬಾಬಾ ಮಾತಾಡ್ತಿದ್ದಾರೆ. ಬಚ್ಚೆ ಹಾಜಿರ್ ಹೈ ತೋ ಬಾಪ್ ತೋ ಹಾಜಿರ್ ಹೈ ಹಿ. ನೀವು ಪ್ರತ್ಯಕ್ಷವಾಗಿದ್ದೀರಾ ಅಂದರೆ ಬಾಬಾ ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿರ್ತಾರೆ. ನಾ ಬಾಪ್ ಬಚ್ಚೋನ್ ಸೆ ದೂರ ಹೋ ಸಕ್ತಾ, ನಾ ಬಚ್ಚೆ ಬಾಪ್ ಸೆ ದೂರ ಹೋ ಸಕ್ತೆ. ತಂದೆನೂ ನಿಮ್ಮಿಂದ ಮಕ್ಕಳಿಂದ ದೂರ ಆಗಕ್ಕೆ ಸಾಧ್ಯ ಇಲ್ಲ, ನೀವು ಮಕ್ಕಳು ತಂದೆಯಿಂದ ದೂರ ಆಗಕ್ಕೆ ಸಾಧ್ಯತೆ ಇಲ್ಲ. ವಾಯ್ದಾ ಹೇ, ಏನು ವಾಯ್ದಾ? ಸಾಥ್ ಹೇ ಸಾಥ್ ಚಲೆಂಗೆ, ಆಧಾ ಕಲ್ಪ ಬ್ರಹ್ಮ ಬಾಪ್ಗೆ ಸಾಥ್ ರೆಹೆಂಗೆ. ನಾವು ಬಾಬಾ ನಿಮ್ಮ ಜೊತೆಯಲ್ಲೇ ಇರ್ತೀವಿ, ನಿಮ್ಮ ಜೊತೆಯಲ್ಲೇ ವಾಪಸ್ ಬರ್ತೀವಿ ಮತ್ತು ಅರ್ಧ ಕಲ್ಪ ಬ್ರಹ್ಮ ತಂದೆಯ ಜೊತೆಯಲ್ಲೇ ಇರ್ತೀವಿ. ದಾದಿ ಜಾನಕಿ ಜಿ ನೆ ಕಹಾ वो भी मना शिव बाबा भी तो समाया हुआ साथ में है. ಇಲ್ಲಿ ಬಾರಿ ಬ್ರಹ್ಮ ಬಾಬಾ ಅಷ್ಟೇ ಇಲ್ಲ, ಶಿವಬಾಬನು ಬ್ರಹ್ಮ ತಂದೆಯಲ್ಲಿ ಸಮಾವೇಶ ಆಗಿದ್ದಾರೆ, ಜೊತೆಯಲ್ಲೇ ಇದ್ದಾರೆ, ಇಬ್ಬರೂ ಜೊತೆಯಲ್ಲಿದ್ದಾರೆ ಅಂತ ದಾದಿ ಹೇಳ್ತಿದ್ದಾರೆ. ಆಪ್ಕಿ ಯೋ ಅನುಭೂತಿ ಠೀಕ್ ಹೈ. ಕೇವಲ ಬ್ರಹ್ಮ ಬಾಬಾ ಅಷ್ಟೇ ಅಲ್ಲ, ಶಿವಬಾಬನೂ ಇದ್ದಾರೆ. ನೀವೇನು ಅನುಭವ ಮಾಡಿದ್ದೀರಿ ಅದು ಕರೆಕ್ಟ್ ಇದೆ. ಅಭಿ ತೋ ಗ್ಯಾರಂಟಿ ಹೈ, ಲೇಕಿನ್ ಜಬ್ ರಾಜ್ಯ ಕರೆಂಗೆ ತೋ ನಹಿ ಆಯೆಂಗೆ. ಈಗಂತೂ ಸಂಗಮ ಯುಗದಲ್ಲಿ ಶಿವಬಾಬನೂ ಇದ್ದಾರೆ, ಬ್ರಹ್ಮ ತಂದೆನೂ ಇದ್ದಾರೆ. ಆದರೆ ನೀವು ರಾಜ್ಯಭಾರ ಮಾಡ್ತೀರಲ್ಲ ಸತ್ಯುಗಕ್ಕೆ ಹೋಗಿ, ಅಲ್ಲಿ ಶಿವಬಾಬಾ ಅಂತೂ ಬರೋದಿಲ್ಲ. कोई देखने वाला भी चाहिए ना. ऊपर मन ಕೈಸೆ ಲಗೇಗ ಅಂದರೆ ಬಾಬಾ ಹೇಳೋದು, ನೀವು ಪಾಠ ಮಾಡ್ತಿದ್ದೀರಾ, ರಾಜ್ಯಭಾರ ಮಾಡ್ತೀರಾ ಅಂದರೆ ಒಬ್ಬರ ಮೇಲಿಂದ ನೋಡೋರು ಬೇಕಲ್ವಾ ಅಂತ ಹೇಳ್ತಿದ್ದಾರೆ ಶಿವಬಾಬಾ. ಡ್ರಾಮಾ ಮೇ ಪಾಠ ಹೈ, ಬ್ರಹ್ಮ ಬಾಪ್ ತೋ ಸಾಥ್ ಹೈ ನಾ, ದೇಖೋ ಡ್ರಾಮಾ ಕ್ಯಾ ಕರ್ತಾ ಹೈ. ಡ್ರಾಮಾ ಏನು ಮಾಡುತ್ತೆ ನೋಡ್ರಿ ಅಂತ ಹೇಳ್ತಿದ್ದಾರೆ. ಬಾಬಾ ಮಕ್ಕಳ ಜೊತೆಗಂತೂ ಇರ್ತಾರೆ ಬ್ರಹ್ಮ ತಂದೆ. आज का वरदान, रियलिटी द्वारा हर कर्म व बोल में रॉयल्टी दिखाने वाले फर्स्ट डिवीजन के अधिकारी भवा. रियलिटी ಮೂಲಕ, ನೈಜತೆಯ ಮೂಲಕ ಪ್ರತಿ ಕರ್ಮ ಮಾತಿನಲ್ಲಿ ರಾಯಲ್ಟಿಯನ್ನು ತೋರಿಸುವಂತಹ ಫಸ್ಟ್ ಡಿವಿಷನ್ನಲ್ಲಿನ ಬರುವಂತಹ ಅಧಿಕಾರಿ ಭವ. रियलिटी अर्थात अपने असली स्वरूप की सदा स्मृति. रियलिटी ವಾಸ್ತವಿಕತೆ ಅಂದ್ರೇನು? ಅರ್ಥಾತ್ ನಾನು ಆತ್ಮ ಅಂದರೆ ಅದು ನಮ್ಮ ನಿಜ ಸ್ವರೂಪ, ಅದು ಸದಾ ಸ್ಮೃತಿಯಲ್ಲಿ ಇರುವಂಥದ್ದು. ಜಿಸ್ಸೆ ಸ್ಥೂಲ ಸೂರತ್ ಮೇ ಬಿ ರಾಯಲ್ಟಿ ನಜರ್ ಆಯೇಗಿ. ಯಾವಾಗ ನನ್ನ ಆತ್ಮ ಅನ್ನೋ ಸ್ಮೃತಿ ಸದಾ ನಿರಂತರವಾಗಿ ನಮ್ಮೆಲ್ಲರಿಗೂ ಇರುತ್ತೋ, ಅದರಿಂದ ರಾಯಲ್ಟಿನೂ ಕೂಡ ನಮ್ಮಿಂದ ಕಂಡು ಬರುತ್ತೆ ಅಂತಾರೆ ಬಾಬಾ. ರಿಯಾಲಿಟಿ ಅರ್ಥಾತ್ ಏಕ್ ಬಾಪ್ ದೂಸರಾ ನಾ ಕೋಯಿ. ಮತ್ತೊಂದು ನೈಜತೆ ಅಂದರೆ ಏನು ಹೇಳ್ತಿದ್ದಾರೆ ಬಾಬಾ? ಒಬ್ಬ ಬಾಬಾ ಬಿಟ್ಟರೆ ಮತ್ತೆ ಯಾರಿಲ್ಲ. ಇಸ್ ಸ್ಮೃತಿ ಸೆ ಹರ್ ಕರ್ಮ ವ ಬೋಲ್ ಮೇ ರಾಯಲ್ಟಿ ದಿಖಾಯಿ ದೇಗಿ. जो भी संपर्क में आएगा उन्हें हर कर्म में बाप समान चरित्र अनुभव होंगे. ಯಾರೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೋ, ಅಂದರೆ ನೀವು ಮಕ್ಕಳು ಈ ಶ್ರೇಷ್ಠ ಸ್ಮೃತಿಯಲ್ಲಿರ್ತೀರ ಅಂತ ಅಂದಾಗ ತಮ್ಮ ಮಾತು ಕರ್ಮ ರಾಯಲ್ಟಿಯಿಂದ ಕಂಡು ಬರುತ್ತೆ. ಅಂದರೆ ನಿಮ್ಮ ಸಂಪರ್ಕದಲ್ಲಿ ಯಾರೆಲ್ಲ ಬರ್ತಾರೋ ಅವರು ಕೂಡ ಪ್ರತಿ ಕರ್ಮದಲ್ಲಿ ತಂದೆಯ ಸಮಾನ ಚರಿತ್ರ ಅನುಭವ ಹೋಂಗೆ. ನಿಮ್ಮ ಕರ್ಮದಿಂದ ತಂದೆಯ ಚರಿತ್ರೆಯ ಅನುಭವವನ್ನು ಮಾಡ್ತಾರೆ. ನೋಡ್ರಿ, ನಾವು ನಮ್ಮ ನಿಜ ಸ್ವರೂಪದಲ್ಲಿ ಸ್ಥಿತ ಆಗಿದ್ದೇ ಆದರೆ ರಾಯಲ್ಟಿನೂ ಬರುತ್ತೆ, ನಮ್ಮ ತಂದೆಯನ್ನು ಇಡೀ ಜಗತ್ತಲ್ಲಿ ಪ್ರತ್ಯಕ್ಷತೆ ಮಾಡಬಹುದು. ಹರ್ ಬೋಲ್ ಮೇ ಬಾಪ್ ಕೆ ಸಮಾನ ಅಥಾರಿಟಿ ಅವ್ರ ಪ್ರಾಪ್ತಿ ಕಿ ಅನುಭೂತಿ ಹೋಗಿ. ನಿಮ್ಮ ಪ್ರತಿಯೊಂದು ಮಾತಿನಲ್ಲಿ ತಂದೆಯ ಸಮಾನ ಅಥಾರಿಟಿ ಅಂದರೆ ಕೇವಲ ನೋಡ್ರಿ ಬಾಬಾ ಏನು ಹೇಳಿದರು, ಆತ್ಮೀಕ ಸ್ವರೂಪದಲ್ಲಿ ಸದಾ ಸ್ಮೃತಿ ಸ್ವರೂಪನಾಗಬೇಕು ಮತ್ತು ಒಬ್ಬ ಬಾಬಾ ಬಿಟ್ಟರೆ ಮತ್ತಾರೂ ಇಲ್ಲ. ಈ ಒಂದು ರಿಯಾಲಿಟಿ, ಇದೆರಡು ರಿಯಾಲಿಟಿ ಇತ್ತು ಅಂತಂದರೆ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರೋರು ನಿಮ್ಮ ಪ್ರತಿಯೊಂದು ಕರ್ಮ ತಂದೆಯ ಸಮಾನ ಚರಿತ್ರೆಯ ಅನುಭವ ಮಾಡ್ತಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಮಾತು ತಂದೆಯ ಸಮಾನ ಅಥಾರಿಟಿಯನ್ನು ಹೊಂದಿರುತ್ತೆ ಮತ್ತು ಪ್ರಾಪ್ತಿಯ ಅನುಭೂತಿಯನ್ನು ಮಾಡ್ತಾರೆ. ಇನ್ಕಾ ಸಂಘ ರಿಯಲ್ ಹೋನೆ ಕೆ ಕಾರಣ ಪಾರಸ್ ಕಾ ಕಾಮ್ ಕರೇಗಾ. ಉನ್ಕಾ ಸಂಘ ಅಂದರೆ ಬಾಬನ ಜೊತೆಗಿನ ಅನುಭವವನ್ನು ನೀವು ಮಾಡ್ತಾ ಇರ್ತೀರಿ ಅಂದರೆ
ಅದು ರಿಯಲ್ ಸಂಬಂಧ ತಾನೇ, ರಿಯಲ್ ಸ್ಥಿತಿ ತಾನೇ, ಆತ್ಮನಾಗಿ ತಂದೆಯ ಜೊತೆಯಲ್ಲಿರುವಂಥದ್ದು ಅಂದಾಗ ಇದು ಪಾರಸದ ಕೆಲಸ ಮಾಡುತ್ತೆ. ನಿಮ್ಮ ಅಂಗಸಂಗದಲ್ಲಿ ಬಂದವರು ನಿಮ್ಮಂತೆ ಸ್ಥಿತಿ ಉಳ್ಳವರಾಗ್ತಾರೆ. ಐಸಿ रियलिटी वाली रॉयल आत्माएं ही फर्स्ट डिविजन के अधिकारी बनती हैं. ಈ ಥರ ರಿಯಾಲಿಟಿಯಲ್ಲಿರೋರಂತಹ ಆತ್ಮರು ಬಾಬಾ ಹೇಳ್ತಾರೆ ಫಸ್ಟ್ ಡಿವಿಷನಲ್ಲಿ ಬರುವಂತಹ ಅಧಿಕಾರಿಗಳಾಗ್ತೀರಾ ಅಂತಾರೆ ಬಾಬಾ. ಅಚ್ಚಾ ಸ್ಲೋಗನ್ ಹೇ ಶ್ರೇಷ್ಠ ಕರ್ಮ ಕಾ ಖಾತಾ ಬಡಾವೋ ತೋ ವಿಕರ್ಮೋ ಕಾ ಖಾತಾ ಸಮಾಪ್ತ ಹೋ ಜಾಯೇಗಾ. ಏನು ಮಾಡ್ಬೇಕು ನಾವು? ಶ್ರೇಷ್ಠ ಕರ್ಮದ ಖಾತೆಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಎಷ್ಟು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವೋ ವಿಕರ್ಮದ ಖಾತೆ, ಅರ್ಧ ಕಲ್ಪದಿಂದ ಮಾಡಿರೋ ವಿಕರ್ಮದ ಖಾತೆ ಸಮಾಪ್ತಿ ಆಗ್ತಾ ಹೋಗುತ್ತೆ ಅಂತಾರೆ ಬಾಬಾ. ಅವ್ಯಕ್ತ ಇಶಾರ ಪಾಯಿಂಟು ಅಶರೀರಿ ವ ವಿದೇಹಿ ಸ್ಥಿತಿಗ ಅಭ್ಯಾಸ ಬಡಾವೋ. ಇವಾಗ ನಾವು ಈ ತಿಂಗಳೆಲ್ಲ ಏನು ಮಾಡಬೇಕಂದ್ರೆ ಅಶರೀರಿ ಮತ್ತು ವಿದೇಹಿ ಸ್ಥಿತಿಯ ಅಭ್ಯಾಸವನ್ನೇನು ಮಾಡ್ತಿದ್ದೀವಿ. ಚಾರೋ ಓರ್ ಅಲ್ಚಲ್ ಹೈ, व्यक्तियों की प्रकृति की हलचल बढ़नी ही है. ऐसे समय पर सेफ्टी का साधन है सेकंड में अपने को विदेही, अशरीरी व आत्मिक आत्मा अभिमानी बना लेना. ಏನು ಹೇಳ್ತಾರಂದರೆ, ನಾಲ್ಕು ಕಡೆ ಹಲ್ಚಲ್ಲಿದೆ, ವ್ಯಕ್ತಿಗಳಿಂದನೂ ಹಲ್ಚಲ್ಲ ಬರುತ್ತೆ, ಪ್ರಕೃತಿಯಿಂದನೂ, ಇದೆಲ್ಲವೂ ಜಾಸ್ತಿ ಆಗುತ್ತೆ. ಅದಕ್ಕೆ ಅಂತಹ ಸಮಯದಲ್ಲಿ ಮಕ್ಕಳೇ ನೀವು ಸೇಫ್ಟಿಯಾಗಿರಬೇಕಂದ್ರೆ 1 ಸೆಕೆಂಡಿನಲ್ಲಿ ಏನಾಗಬೇಕಂತಾರೆ ಬಾಬಾ, ನಮ್ಮನ್ನು ವಿದೇಹಿ, ದೇಹದಿಂದ ಡಿಟ್ಯಾಚ್ ಆಗಬೇಕು ಮತ್ತು ಅಶರೀರಿ ಸ್ಥಿತಿ ಅನುಭವ ಮಾಡಬೇಕು. ಆತ್ಮಾಭಿಮಾನಿ ಸ್ಥಿತಿಯನ್ನಾಗಿ ನಮ್ಮದನ್ನು ಮಾಡಿಕೊಳ್ಬೇಕು. ತೋ ಬೀಚ್ ಬೀಚ್ ಮೇ ಟ್ರಯಲ್ ಕರೋ, 1 सेकंड में मन बुद्धि को जहाँ चाहे वहाँ स्थित कर सकते हैं. इसको ही ಸಾಧನಾ ಕಹ ಜಾತಾ ಹೈ. ಅದಕ್ಕೆ ನಾವೇನು ಟ್ರಯಲ್ ಮಾಡಬೇಕು, ಏನು ಅಭ್ಯಾಸ ಮಾಡಬೇಕಂದ್ರೆ 1 ಸೆಕೆಂಡಿಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಎಲ್ಲಿಗೆ ಬೇಕೋ ಅಲ್ಲಿ ಸ್ಥಿತ ಮಾಡೋದು. ಸೂಕ್ಷ್ಮ ವತನದಲ್ಲಿ ಅಂದರೆ ಅಲ್ಲಿ ಸ್ಥಿತ ಆಗೋದು, ಮೂಲ ವತನದಲ್ಲಿ ಅಂದರೆ ಅಲ್ಲಿ ಸ್ಥಿತ ಆಗೋದು, ಅಥವಾ ರಾಜ್ಯದ ಅನುಭವ ಮಾಡಬೇಕು, ರಾಜಧಾನಿಗೆ ಹೋಗೋದು. ಈ ರೀತಿ ಅರ್ಥಾತ್ ಈ ಒಂದು ಅಭ್ಯಾಸವನ್ನು, ನಿಮ್ಮ ಸ್ಥಿತಿಯನ್ನು ಸ್ಥಿರ ಮಾಡಿಕೊಳ್ಳುವಂಥ ಅಭ್ಯಾಸ ಮಾಡಿರಿ. ಇಸ್ಕೋ ಹಿ ಸಾಧನಾ ಕಹ ಜಾತ. ಇದಕ್ಕೇ ಸಾಧನೆ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಸೂಚನೆ ಇದೆ, आज मास का तीसरा रविवार है. सभी राजयोगी तपस्वी भाई बहनें 6:30 to 7:30 तक शाम को विशेष योग अभ्यास के समय अपनी शुभ भावनाओं की श्रेष्ठ वृत्ति द्वारा मनसा महादानी बन सबको निर्भयता का ವರದಾನ್ ದೇನೆ ಕಾ ಸೇವಾ ಕರೋ. 3ನೇ ರವಿವಾರ ಇದೆ ಇವತ್ತಿನ ದಿನ. ಅದಕ್ಕೆ 6:30ಯಿಂದ ಸಂಜೆ 7:30ವರೆಗೂ ಎಲ್ಲರೂ ವಿಶೇಷವಾಗಿ ಒಂದೇ ಅಭ್ಯಾಸ ಮಾಡಬೇಕು. ಶುಭ ಸಂಕಲ್ಪ ಮತ್ತು ಶ್ರೇಷ್ಠ ವೃತ್ತಿ, ಜಗತ್ತಿನ ಆತ್ಮರೆಲ್ಲರ ಪ್ರತಿ ಶುಭ ಸಂಕಲ್ಪ ಮಾಡೋದು, ವೃತ್ತಿ ಶ್ರೇಷ್ಠವಾಗಿ ಇಟ್ಕೊಂಡು ಮನಸ್ಸಿನಿಂದ ಮಹಾದಾನಿಯಾಗಿ ಎಲ್ಲರಿಗೂ ನಿರ್ಭಯತೆಯ, ಎಲ್ಲರೂ ನಿರ್ಭಯವಾಗಿರಲಿ ಅಂತ ಹೇಳಿ ಅವರೆಲ್ಲರ ಮನಸ್ಸಿಗೆ ಈ ಒಂದು ಶಕ್ತಿಯನ್ನು ತುಂಬಿ ಅಥವಾ ವರದಾನವನ್ನು ಕೊಡಿ, ಈ ಸೇವೆ ಮಾಡಿ. ಎಲ್ಲ ಆತ್ಮರ ಪ್ರತಿ ಶುಭ ಸಂಕಲ್ಪ ಮಾಡಬೇಕು, ಶುಭ ಭಾವನೆಯನ್ನಿಡಬೇಕು ಎಲ್ಲರ ಪ್ರತಿ, ಮತ್ತು ಶುಭ ವೃತ್ತಿಯನ್ನು ಮನಸ್ಸಿನ ಮೂಲಕ ನೀಡ್ತಾ ಹೋಗೋದು. ಈ ಒಂದು ಮನಸಾ ಸೇವೆಯನ್ನು ಮಾಡಬೇಕು. ಎಲ್ಲರೂ ಭಯಭೀತರಿದ್ದಾರಲ್ಲ, ಅವ್ರನ್ನ ನಿರ್ಭಯರನ್ನಾಗಿ ಮಾಡುವಂಥ ಸೇವೆ ಮಾಡಬೇಕು ಅಂತಿದ್ದಾರೆ ಬಾಬಾ. ಅಚ್ಚ, ಓಂ ಶಾಂತಿ. ಬಾಬಾ ಜೊತೆ ಯೋಗದಲ್ಲಿ ಪ್ರೀತಿ ನಯನ, ಪ್ರತಿ ಸೆಕೆಂಡ್ ಸಫಲತೆ ಲಭಿಸುವ ಸಂಗಮ ಯುಗ ವಜ್ರ ಸಮಯ.
ಇನ್ನಷ್ಟೋ ಮೋಹ ಎವರ ರೆಡಿಯಾಗೋಣ, ದೇಹಾಭಿಮಾನ ಬಿಟ್ಟು ವಿದೇಹಿಯಾಗೋಣ, ಕರ್ಮದ ಗುಹ್ಯ ಗತಿಯನ್ನರಿತು ಪ್ರತಿಕ್ಷಣ ಯೋಗದಲ್ಲಿ ನಡೆಯೋಣ. ಬಾಬಾ ಖಂಡ ಖಜಾನೆಗಳ ತಂದೆ, ಎಲ್ಲ ಮಕ್ಕಳಿಗೆ ಕೊಡುವವರು, ಇಲ್ಲಿ ಪ್ರಾಪ್ತಿ ಮಾಡುವೆವು ಸರ್ವ ಖಜಾನೆ. ಇದು ಪುರುಷೋತ್ತಮ ಯುಗದ ಮಹಾನತೆ. ಈ ಕ್ಷಣ ಅಮೂಲ್ಯ ಸಮಯ, ಬಾಬಾ ಜೊತೆ ಯೋಗದಲ್ಲಿ ಪ್ರೀತಿ ನಯನ, ಪ್ರತಿ ಸೆಕೆಂಡ್ ಸಫಲತೆ ಲಭಿಸುವ ಸಂಗಮ ಯುಗ ವಜ್ರ ಸಮಯ. ಪ್ರತಿ ಸಂಕಲ್ಪ ಪ್ರತಿ ಕರ್ಮ ಜಯದ ಹಕ್ಕು, ಸಫಲತೆ ನಮ್ಮದೇ. ಸಂತುಷ್ಟರಾಗೋಣ, ಎಲ್ಲರನ್ನೂ ಸಂತುಷ್ಟಗೊಳಿಸೋಣ, ಪುಣ್ಯ ಖಾತೆಯನ್ನು ಹೆಚ್ಚಿಸೋಣ. ನಿಸ್ವಾರ್ಥ ಸೇವೆಯಲ್ಲಿ ಸದಾ ನಿರತರಾಗೋಣ, ಪ್ರಕೃತಿಯೇ ಏರುಪೇರಿನ ಮಾತಿಗೆ ಕದಲುವುದಿಲ್ಲ, ವಿಶ್ವ ಪರಿವರ್ತನೆ ದಾರಿ ನಮ್ಮ ಕೈಯಲ್ಲಿ, ದೃಢತೆಯಿಂದ ವಿಜಯಿಯಾತ್ಮರಾಗೋಣ. ನಿಜ ಸ್ವರೂಪದ ಸ್ಮೃತಿ ಹಿಡಿದು ವಿದೇಹಿಯ ಶರೀರಿ ಸ್ಥಿತಿಯಲ್ಲಿರೋಣ, ವಿಕರ್ಮ ಖಾತೆ ಸಮಾಪ್ತಿ ಈ ಕ್ಷಣದಲ್ಲಿ, ಆಗದಿದ್ದರೆ ಮತ್ತೆ ಇನ್ನೆಂದಿಗೂ